ಪ್ರಾತಸ್ಮರಣೀಯೇ ನಾರಾಧ್ಯ ದೈವತಿ ಜಗದ್ಗುರು ಶಿವಾನಂದ ಅಪ್ಪಂಗಳವರ ಜಗನ್ಮಾತೆಯ ಜಗದ್ಗುರು ಸಿದ್ಧಾರೂಢ ಅಪ್ಪಂಗಳವರ ನಗರನಾರಾಧ್ಯ ದೇವತೆ ಕಾಳಸಿದ್ದೇಶ್ವರರ ಶ್ರೀಚರಣಾರವಿಂದಗಳನ್ನು ಮಂದಿರದಲ್ಲಿ ಧ್ಯಾನಿಸಿಕೊಂಡು ಕ್ಷೇತ್ರ ಸಂಸ್ಥಾಪನಾಚಾರ್ಯರಾದ ಅಕ್ಕಲಕೋಟದ ಸದ್ಗುರು ಸಿದ್ದೇಶ್ವರ ಅಪ್ಪಂಗಳವರ ಕನ್ನಡ ನಾಡಿನ ಮೋಕ್ಷಗಳ ಹಿತಚಿಂತಕರಾಗಿರುವ ಶ್ರೀಯೋಗಿಗಳ ಶ್ರೀಯೋಗಿಗಳ ಶ್ರೀ ಸರ್ವಪೂರ್ಣ ಶ್ರೀಯೋಗಿಗಳ ವಿವಿಧ ಸರ್ವಶಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬೆಳಗಿನ ಶಾಸ್ತ್ರ ಚಿಂತನೆಯಲ್ಲಿ ಸಂಮಿಲಿತರಾಗಿರುವಂತಹ ನಮ್ಮೆಲ್ಲರಿಗೂ ಬೇಡುವೆ ಅಪಮನಿಂಬನು ಭವಭವಗಳು ಮಾಡಿನ ಮುರಿದು ಸುಗುಣ ಸಂಸ್ಕೃತಿಗೆ ನಿಂತು ಎಡರಡಸಿದ ವೇಳೆಯೊಳು ಧೈರ್ಯವನು ಸಿರಿಯೊಳೆದು ಜೀವಿಸು ಎಳೆಯೊಳು ವಿನಯವನು ಕಡುಜಗುಣಗಳು ವಿಕೃತಿ ಗೌರದಿರುವುದವನು ಹಿಡಿದನೇವನು ಬೆಳದ ಅತಿ ಛಲವನು ಬೇಡುವಿನ ಭವ ನಿಮ್ಮನು ಭವಭವಗಳು. ಶ್ರೀಮಂತಜೀವನ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ನೀತಿ ಕ್ರಿಯಾಚಾರ ಸ್ಥಳದ 19ನೇ ಪದ್ಯದ ಆರಂಭದಲ್ಲಿ ನಿಜವನು ಏನು ಪ್ರಾರ್ಥನೆ ಮಾಡ್ತಾರೋ ಅಂದ್ರೆ ಸದ್ಗುಣಗಳನ್ನೇ ಕರುಣಿಸು ಭಗವಂತ ಅಂತ. ಯಾಕಂದ್ರೆ ಭಾಷೆ ಕೊಟ್ಟೇವಿ, ನಿನ್ನನ್ನು ವಹಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದ ಅಧಿಕಾರವೆಂದರೆ ತಾನೇ ಗರ್ಭದಿಂದ ಹೊರಗೆ ಬರುವ ಹೋಗಿ ನಿನ್ನನ್ನು ಹೋಲಿಸ್ತೇನೆ ಭಗವಂತ ಅಂದಾಗ ಭಗವಂತನ ಒಲಿಯೋದೆ. ನಾವು ಹೊರಗಿನ ಒಂದಿಷ್ಟು ವಸ್ತುಗಳನ್ನು ಕೊಟ್ಟು ಒಲಿಸ್ತೀವಿ ಅಂದ್ರೆ ಯಾವುದೇ ವಸ್ತುವಿನ ಪ್ರಿಯ ಭಗವಂತ ಆಗಿಲ್ಲ. ಹೇಳಿದರೆ ನಾರಪ್ರಿಯ ಶಿವನೆಂಬರು ನಾರಪ್ರಿಯ ಶಿವನಲ್ಲವಿಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲವೇ. ನಾದವ ಮಾಡಿದ ರಾವಣನಿಗೆ ಅರಿಯಾಯುಷ್ಯವಾಗಿತ್ತು, ವೇದವನೋದಿದ ಬ್ರಹ್ಮನ ಶಿರ ಹೋಗಿತ್ತು. ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯನಮ್ಮ ಕೂಡಲ ಸಂಗ. ಆ ನಾದ ವೇದಗಳಿಂದಲೂ ಒಲಿಸಲಿಕ್ಕಾಗದೇ ಇರುವಂತಹ ಭಗವಂತ ಎದಕ್ಕೆ ಒಲಿತಾನೋ ಅಂದ್ರೆ ಭಕ್ತಿಗೆ ಒಲಿತಾ ಇದ್ದಾನೆ. ಆಗ ಭಕ್ತಿ ಶುದ್ಧಾಂತಕರಣದಲ್ಲಿ ಮಾತ್ರ ಅದು ಗಟ್ಟಿಯಾಗಿ ಶ್ರದ್ಧಾ ಭಕ್ತಿ ಉತ್ಪನ್ನ ಆಗುತ್ತೆ. ಮೇಲೆ ಮೇಲಿನ ಭಕ್ತಿಗಳು ಬಹಳ ಇರ್ತಾವ. ಆಗ ಆ ಭಕ್ತಿಯಿಂದ ಭಗವಂತ ಒಲಿಯೋದಲ್ಲ, ವಿಷಯಗಳು ಒಲಿಬಹುದು. ಭಗವಂತನ ಪ್ರೀತಿ ಭಗವಂತನ ಕರುಣೆ ನಮಗಾಗಿ ನಾವು ಗುರುವನ್ನ ಹೊಂದಿ ಮುಕ್ತಾತ್ಮರಾಗಬೇಕಾಗಿತ್ತು ಅಂದ್ರೆ ಭಗವಂತನ ಕೃಪಾ ಬೇಕು. ಅದಕ್ಕೆ ಹೇಳಿದ್ರು ಮಾಯೆಯನ್ನು ಗೆಲ್ಲುವುದಕ್ಕೂ ಅಂತಃಕರಣ ಶುದ್ಧಿ ಇರಬೇಕು. ಅಂದ್ರೆ ವಿಚಾರ ಉತ್ಪನ್ನ ಆಗುತ್ತೆ. ಮಾಯಾಗಿರಬೇಕ ಜಗತ್ತಂದ್ರೆ ಏನು, ಅದರ ಆಧಾರವಾದ ಪರಬ್ರಹ್ಮ ಅಂದ್ರೆ ಏನು ಅನ್ನುವ ವಿಚಾರ ಉತ್ಪನ್ನ ಆಗಬೇಕಾದ್ರೆ ಶುದ್ಧಾಂತಕರಣದಲ್ಲಿ ಉತ್ಪನ್ನ ಆಗುತ್ತೆ. ಹಂಗಾಗಬೇಕಾಗಿತ್ತಂದ್ರೂ ಸದ್ಗುಣಗಳು ಬೇಕು. ಕೊನೆಗೆ ಮಾಯೆಯನ್ನು ಮೀರಿ ಭವವನ್ನು ಗೆಲ್ಲುವೆನೆಂಬ ಈ ಜನ್ಮ ಮರಣಾತ್ಮಕವಾಗಿರ್ತಕ್ಕಂತಹ ಭವವನ್ನು ಗೆಲ್ಲಬೇಕಾಗಿತ್ತು, ಅದನ್ನು ಮೆಟ್ಟಿ ದಾಟಿ ಹೋಗಬೇಕಾಗಿತ್ತು ಅಂದ್ರೆ ಅದು ಶುದ್ಧಾಂತಕರಣ ಇದ್ರ ಸಾಧ್ಯ ಆಗಿದೆ. ಜ್ಞಾನದಿಂದ ಮೋಕ್ಷ, ಮೋಕ್ಷ ಆಯಿತು ಅಂದ್ರೆ ಜನ್ಮಾದಿಗಳ ಬಂಧದ ದುಃಖ ಅನ್ನುವಂಥದ್ದು ಇರುವುದಿಲ್ಲ. ಭಗವಂತನಿಗೆ ಕೊಟ್ಟ ಪೂರ್ಣ ಭಾಷೆಯನ್ನು ನಾವು ನೆರವೇರಿಸಬೇಕಾಗಿತ್ತು ಅಂದ್ರೆ ಅವನ ಕರುಣೆ ಬೇಕು. ಅದಕ್ಕೆ ಅವರು ಪ್ರಾರ್ಥನೆ ಮಾಡಿದರು, ಸದ್ಗುಣಗಳನ್ನೇ ಕರುಣಿಸು. ಅಲ್ಲಿ ಎರಡು ಹೇಳಿದರೆ ಎಡರಡಸಿದ ವೇಳೆಯೊಳು ಧೈರ್ಯವನು, ಸಿರಿಯೊಳೆದು ಜೀವಿಸುವ ಎಳೆಯೊಳು ವಿನಯವನು. ಮನುಷ್ಯನಿಗೆ ಸಂಪತ್ತು ಬಂದಾಗ ಏನಿರಬೇಕು ಅಂದ್ರೆ ಸದ್ಗುಣ ಸರುವಿನಯಾಂತ್ರಿತನಾಗಿ ಇರಬೇಕಂತ. ಇನ್ನು ಕಷ್ಟಗಳು ಬಂದಾಗ ದೃಷ್ಟಾಂತ ಬರೆದಾಗ ನಳ ಮಹಾರಾಜ ಎಷ್ಟು ಶ್ರೀಮಂತನಾಗಿದ್ದ ಅಂದ್ರೆ ಅಂದನ ಜೊತೆಗೆ ಜೂಜಾತಿನೊಳಗೆ ಮೋಸ ಹೋಗಿ ಅಡವಿ ಪಾಲಾದ, ಹುಟ್ಟು ಬಟ್ಟಿ ಮೇಲೆ ಹಾದ, ಆಗ ಪ್ರಾಣ ಕಳ್ಕೊಳ್ಳಿದ. ಕೈಗಿಳಿನ ಪತ್ನಿಯನ್ನು ಅಗಲಿದರೂ ಕೂಡ ಧೈರ್ಯದಿಂದ ತನಗೆ ಮಂಡಲೀಕನಾದ ಅರಸನಲ್ಲಿ ಆಳಾಗಿ ಕೆಲವೊಂದಿಷ್ಟು
ಕಡೆಗೆ ಚಾಚುವ, ಅಲ್ಲದಿದ್ದರೆ ನಡು ನೀರಲ್ಲಿ ಅದ್ದುವ. ಹೆಂಗಿರ್ಬೇಕು ನಮ್ಮ ಶ್ರದ್ಧೆ ಭಗವಂತನಲ್ಲಿ ಅಂದ್ರ ನಮಗ್ ಧೈರ್ಯ ಬರ್ತೈತಿ ಅಂದ್ರ ಈ ಕೈ ಮುಟ್ಟಿ ಹನಿ ಮುಟ್ಟಿ ಹಳ್ಳಾಡಿ ತೂಕಳಿಕೆ ಬಂದಂಗ ಭಕ್ತಿ ಮಾಡಬಾರದ. ಬರ ಭಕ್ತಿ ಅರೆಯಾಗಿತ್ತು ಕಾಣಿದ. ಮೊದಲ ದಿನ ಹನಿ ಮುಟ್ಟಿ ಮರುದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಳಿಕೆ ಕಾಣಿದನು. ಹಿಡಿದುದ ಬಿಡದಿದ್ದೊಡೆ ಕಡೆಗೆ ಚಾಚುವ. ಭಗವಂತನಲ್ಲಿ ಏನೊಂದು ಶ್ರದ್ಧಾ ಭಕ್ತಿ ಎನ್ನುವಂಥದ್ದು ಇರ್ತೈತಿ, ಅದು ಧೈರ್ಯ ಕೊಡ್ತೈತಿ ನಾವು. ಯಾಕಂದ್ರ ದೇವರೊಬ್ಬ ಅದಾನು ಅನ್ನುವ ನಂಬಿಕೆ ಸದಾಕಾಲವು. ಮನೆಯೊಳಗ ಮಕ್ಕಳು ಕತ್ತಲುಗಳೊಳಗ ಹೊರಗೆ ಹೋಗಾಕ ಆ ಕಡೆ ಈ ಕಡೆ ಹೋಗಾಕ ಹೆದರ್ತಿರ್ತಾವ. ಆದ್ರೆ ಅವು ನೀವೇನ್ ಮಾಡ್ತೀರಿ, ನಾ ಅದರ ತಮ್ಮ ನೀ ಹೆದರ್ಬೇಡ ಅಂತೇಳಿ. ನೀವು ಅಡಿಗೆ ಮನ್ಯಾಗ ಕೆಲಸ ಮಾಡ್ತಿದ್ರು ಹುಡುಗ ಹಿತ್ತಲಕ್ ಹೋಗಿದ್ರು ಯವ್ವ ಅಂತಾನು, ನಾ ಇಲ್ಲೇ ಅದನ್ನ ಏನ್ ಹೆದರ್ಬೇಡ ಹೋಗಿ ಬಾ ಅಂತೇಳಿ. ಆ ಹುಡುಗನಿಗೆ ಧೈರ್ಯ ನಮ್ಮವ್ವದ ಅಲ್ಲೇ ಕೈ ಹಿಡ್ಕೊಂಡದ ಏನೋ ಅಂದ್ರೆ ಇಲ್ಲ. ಅಡಿಗೆ ಮನ್ಯಾಗ ಅವ್ವ ಒಂದ್ 3 ಮಿನಿಟ್ ನಿಂತಲ್ಲ, ಆದ್ರೂ ಹೋಗಿ ಧೈರ್ಯದಿಂದ ಯಾಕೆ ಬರ್ತಾನೋ ಅಂದ್ರ ಅವು ಅದಾಳು ಅನ್ನುವಂತಹ ಧೈರ್ಯ. ಹಂಗ ನಮಗೂ ಕಷ್ಟಗಳು ಬಂದಾಗ ಧೈರ್ಯ ಇರಬೇಕಾಗಿತ್ತಂದ್ರ ಸದ್ಗುರುನಾಥ ರಕ್ಷಣೆ ಮಾಡ್ತಾನೋ, ನಾ ನಂಬಿದ ದೈವ ನನ್ನನ್ನ ರಕ್ಷಣೆ ಮಾಡ್ತೈತಿ ಅನ್ನುವಂತಹ ಬಲವತ್ತರವಾದ ನಂಬುಗೆ ಅನ್ನುವಂಥದ್ದು ಇತ್ತು ಅಂದ್ರ ಕಷ್ಟಗಳು ಎಷ್ಟ ಬರಲಿ, ಕಷ್ಟಗಳು ಇದ್ರೂ ಕೂಡ ಅನ್ನೋದಲ್ಲ, ಎಷ್ಟರ ಕಷ್ಟ ಕೊಡೋ ಭಗವಂತ ಆದ್ರಿಂದ ಕರುಣೆ ಬಂದಿರಲಿ. ಬೇಕಾದಷ್ಟು ಬರ್ಲಿ ಅಂತ ಹೇಳ್ತಾರ ಅವರು. ಕಷ್ಟಗಳು ಬರಬೇಡ ಅಂತ ಹೇಳುವಂಗಿಲ್ಲ, ಕಷ್ಟಗಳಿಗೆ ಹೇಳೋದಂತ ನನ್ನ ಹತ್ರ ದೇವರದ ಹ್ಯಾಂಗ ಬರ್ತಿ ಬಾ ಅಂತೇಳಿ. ಅಷ್ಟು ಧೈರ್ಯ ಬರ್ಬೇಕಾಗಿತ್ತಂದ್ರ ಒಳಗಿರ್ಬೇಕಲ್ರಿ. ಮತ್ತ ದೇವ್ರ ಒಳಗಿದ್ರನ ಆ ಧೈರ್ಯ ಬರ್ತೈತಿ. ಏನ್ ಬರ್ತಿ ಬಾ, ಬಂದುದೆಲ್ಲವೂ ಬರಲಿ ಗೋವಿಂದನಲ್ಲಿ ಬಂದಿರಲಿ. ಆ ಧೈರ್ಯ ಬಂದಾಗ ಇದನ್ನ ಅಲ್ಲ ಹೌದು ಅನ್ನುವಂಥದ್ದು ವಿವರಣೆ ಬೇಡ. ಏನ್ ಬರ್ತೈತಿ ಪ್ರಾರಬ್ಧ ಕರ್ಮಾನುಸಾರವಾಗಿ ಬರ್ತೈತೆ ಹೊರತು ಇದಕ್ಕೆ ಧೃತಿ ಹೊಂದಂಗಿಲ್ಲ. ಯಾಕಂದ್ರೆ ಶರೀರಕ್ಕೂ ಬರ್ತೈತಿ, ಮನಸ್ಸಿಗೆ ಒಂದಿಷ್ಟು ತೊಂದರೆಗಳಾಗ್ತಾವು. ಪ್ರಪಂಚದೊಳಗೆ ಎಲ್ಲವೂ ಸರಿ ಇರ್ತೈತಿ ಅಂತ ಹೇಳಕ್ ಬರೋದಿಲ್ಲ. ಸುಷಮ ಸಂಸಾರವಿದನು ಮನಸ್ಸಲ್ಲಿ ಯಾರಿಗೂ ಸಮ ಮಾಡಕ್ಕಾಗಿಲ್ಲ. ಮತ್ ನಾವೇನ್ ಸಮ ಮಾಡ್ಕೊಂಡು ಹೋಗುದು? ಯಾಕಂದ್ರೆ ಧೈರ್ಯ ಬರೋದ್ರಿ ಕೈಕಾಲೆಲ್ಲ ತರ ತರ ನಡಗತ್ತಾವ. ಅರ್ಜುನನಿಗೆ ಆಯ್ತಂತ, ನಮಗಾಗುದೇನು ಕೈಯಾಗ ಎಲ್ಲ ಹೋಗದ ಹೇಳಿದನಂತ, ನನಗೆ ಯಾಕ ಕೈಕಾಲ ತರ ತರ ಮಾಡಕತ್ತಾವ ದೇವ್ರ, ನಾ ಯುದ್ಧ ಮಾಡಕ್ ಒಲ್ಲೆ. ಅಲ್ಲೇ ಮೊದಲು ಭಗವಂತ ಇದ್ರು ಅವನಿಗೆ ಧೈರ್ಯ ಇರ್ತದೆ. ಯಾಕಂದ್ರ ಮೋಹ ಅನ್ನುವಂಥದ್ದು ಅದಕ್ಕೆ ಹೇಳಿದ್ರು ಅವರು, ಧೈರ್ಯ ಇರಬೇಕಾಗಿತ್ತಂದ್ರ ನಿರ್ಮೋಹಿಯಾಗಿರಬೇಕು. ಅಕ್ಕ ಇಲ್ಲಿಯಿಂದ ಶಿವಮೊಗ್ಗದ ಉಡುತಡಿಯಿಂದ ಬೀದರ ಕೊನೆಯ ಭಾಗ ಕಲ್ಯಾಣಕ್ಕ ಈಗ ನಂಗೆ ಬಸ್ಸಿನ ವ್ಯವಸ್ಥೆ ಇಲ್ಲ, ಏನಾರ ಹೋಗ್ಬೇಕನ್ನೋದಿಲ್ಲ. ಕಾಲ್ನಡಿಗೆಯಿಂದ ಮಧ್ಯದೊಳಗೆ ಬರ್ತಕ್ಕಂತಹ ಎಡರು ತೊಡರುಗಳನ್ನ ದಾಟಿ ಹೋಗಿ ಮುಟ್ಟಬೇಕಾಗಿತ್ತಂದ್ರೆ ಧೈರ್ಯ ಅನ್ನುವಂಥದ್ದು ಇತ್ತು. ನಮಗ ಇಲ್ಲಿಂದ ಇಲ್ಲೇ ಹೋಗಾಗ ಒಬ್ಬರು ಜೋಡಬೇಕಾಗುತ್ತೆ. ಮತ್ತ ಅಲ್ಲಿಂದ ಅಲ್ಲಿಗೆ ಹೋದ್ರು ಆ ಕಾಲದೊಳಗೆ ಇಷ್ಟೆಲ್ಲ ಜನದಟ್ಟಣೆನೂ ಇರಲಿಲ್ಲ. ಅಡವಿ, ಕ್ರೂರ ಮೃಗಗಳು, ಕಾಡದಾರಿ. ಏನು ಕಾರಣ ಅಂದ್ರ ಧೈರ್ಯ ಅನ್ನುವಂಥದ್ದು. ಅದಕ್ಕೆ ಹೇಳ್ತಾರ ಅವರು, ಎಡರಡಸಿರ ವೇಳೆಗಳು ಧೈರ್ಯವನ್ನು ಬೇಡುವೆನಭವ, ಸಿರಿ ಒಡೆದು ಜೀವಿಸುವ ಎಡೆಗಳು ವಿನಯವನು. ಇದಂತೂ ಬಹಳ ನಮಗ ಅವಶ್ಯಕವಾಗಿರ್ತಕ್ಕಂಥದ್ದು. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡುವಂತ ಯಾಕೆ ಹೇಳಿದ್ರು ಅಂದ್ರ ಅಹಂಕಾರ ಬರಬಾರದು. ಧೂರ್ತನಾಗಿರ್ತಕ್ಕಂತಹ ಮನುಷ್ಯ ತಾನ ಆದ ಅಂದ್ರ ಅವನಿಗೆ ಎಲ್ಲಿಯೂ ಕೂಡ ಸುಖ ಅನ್ನುವಂಥದ್ದು ಸಿಗುವುದಿಲ್ಲ. ಎಷ್ಟು ವಿನಯದಿಂದ ಇರ್ತಾನೋ, ಎಷ್ಟು ಬಾಡಿ ನಡೀತಾನೋ ಅಷ್ಟು ಅವನ ಉದ್ಧಾರಕ್ಕೆ ಕಾರಣ ಆಗತಕ್ಕಂಥದ್ದು ಸರುವಿನಯವೇ ಸದಾ ಶಿವನ ಒಲುಮೆಯ. ನಮ್ಮನ್ನ ಯಾವಾಗಲೂ ಕೂಡ ರಕ್ಷಣೆ ಮಾಡತಕ್ಕಂಥದ್ದು ಯಾವುದು ಅಂದ್ರೆ ವಿನಯ ಗುಣ. ಮಂದ್ಯಾಗ ಪಾರಾಗಬೇಕಾಗಿತ್ತಂದ್ರೆ ವಿನಯ ಇರಬೇಕಂತ. ಅದ್ಯಾಕಾದಿತ್ತು ಅಂತ ಯಾರ ಜೊತೆಗೆ ವಾದಕ್ಕೆ ಇಳಿದಿವೆ ಅಂದ್ರೆ ನಾವೇನು ಸರ್ವಜ್ಞ ಮೂರ್ತಿಗಳಲ್ಲ. ಯಾಕಂದ್ರೆ ಏನಾದ್ರೂ ಒಂದು ಕೊರತೆ ನಮ್ಮಲ್ಲಿ
ಎಂತೆಂಥವ್ರನ್ನೋ ಜಗತ್ತು ಸೋಲಿಸಿ ಕಳಿಸೈತಿ. ಅಲೆಕ್ಸಾಂಡರನ್ನೇ ಏನ್ ಮಾಡತ್ತು ಅಂದ್ರ ಆ ಧೂರ್ತತೆ ಅನ್ನುವಂಥದ್ದು ಹಿಂದಿ ಹಿಪ್ಪಿ ಮಾಡ್ತಾನೆ. ಗುರುಗಳು ಹೇಳಿದ್ರು, ನೀ ಈ ಜಗತ್ತನ್ನ ಗೆಲ್ಲುತ್ತೀನಿ ಅನ್ನುವ ಅಹಮಿಕೆ ಬೇಡ, ಎಷ್ಟೈತಿ ಅಷ್ಟರೊಳಗೆ ತೃಪ್ತಿಯಿಂದ ಇರಾಕ ಕಲ್ಪನೆ. ಆಗ ಅವನಿಗೆ ಆ ಸಿರಿತನದ ಹುಚ್ಚು ಕರಿಗೆ ಬಿಟ್ಟಿತ್ತು. ಇಡೀ ಜಗತ್ತಿಗೆ ನಾನೊಬ್ಬನೇ ಚಕ್ರವರ್ತಿ ಆಗಬೇಕು ಅಂತ ಹೊಂಟ ಜಗತ್ತನ್ನ ಗೆಲ್ಲೋದಕ್ಕ ಒಂದು ಸಣ್ಣ ಹುಳ ಕಡಿಸ್ಕೊಂಡು ಸತ್ತು ಹಾರ. ಮತ್ತೆ ಏನೈತ್ರಿ ನಮ್ಮ ಸಂಪತ್ತು? ಈ ಕರೋನಾ ಸಂದರ್ಭದೊಳಗ ಎಷ್ಟು ನಮ್ಮ ಸಹಾಯಕ್ಕೆ ಬರ್ತೈತಿ ಸಂಪತ್ತು ಅನ್ನುವಂಥದ್ದನ್ನು ಹಾಡು ಎಲ್ಲರಿಗೂ ಮನಗಂಡು ಬಿಟ್ಟಿದ್ದಾರೆ. ಕೋಟಿ ಕೋಟಿ ಸಂಪತ್ತು ಐತಂದ್ರೂ ಕೂಡ ಮನುಷ್ಯನ ಪ್ರಾಣ ರಕ್ಷಣೆಗೆ ಅದು ಸಹಾಯ ಮಾಡಿಲ್ಲ. ಅದಕ್ಕ ಸಿರಿವಂತಿಕೆಯ ಅಹಂಕಾರದೊಳಗ, ಶ್ರೀಮಂತಿಕೆಯ ಮದದೊಳಗ ಮನುಷ್ಯ ಸದ್ಗುಣದಿಂದ ವಿಮುಖ ಆದ ಅಂದ್ರ ಅವನಿಗೆ ಉಳಿಗಾಲಿಲ್ಲ. ಉಳಿಬಹುದು ಸಂಪತ್ತಿಲ್ಲೇ, ಆಗ ನಿನ್ನ ತನ ಅನ್ನುವಂಥದ್ದೇನು ಕಾಯ್ಕೋಬೇಕಾಗೈತಲ್ಲ ಅದು ಉಳಿಯುವುದಿಲ್ಲ ಅಂತಾವ. ಅದಕ್ಕೆ ಸಿರಿ ಒಡೆದು ಜೀವಿಸುವ ಎಳೆಯಳು ವಿನಯವನು, ಕಡುಜೌವನಗಳು ವಿಕೃತಿ ದೋರದಿರುವುದನು. ಮನುಷ್ಯನಿಗೆ ಅತ್ಯಂತ ಪಾಪ ಕಾರ್ಯಗಳನ್ನ ಮಾಡಾಕ ಹಚ್ಚುದು ಯಾವುದು ಅಂದ್ರ ಆ ಕಡು ಜೌವನ. ಅಲ್ಲಿ ಬರೀತಾರೆ ಎಳೆ ಜೌವನ, ನಡು ಜೌವನ, ಕಡು ಜೌವನ. ಈ ಯೌವನದೊಳಗ, ಜೌವನ ಅಂದ್ರೆ ಯೌವನ, ಈ ಯೌವನದೊಳಗನ 3 ಭಾಗ ಮಾಡ್ತಾವ. 12ರಿಂದ 18ನೇ ವಯಸ್ಸಿನವರೆಗೆ ಎಳೆ ಜೌವನ, ನಿಜಗುಣರಿಗಿದ್ದ ಕಾಲಕ್ಕ, ಈಗ 18ರಿಂದ 20-28 ವಯಸ್ಸಿನವರೆಗೆ ನಡು ಜೌವನ, 28ರಿಂದ 48 ವಯಸ್ಸಿನವರೆಗೆ ಕಡು ಜೌವನ. ಅಷ್ಟಾಗಿ ಶಿವಾಯ ನಮ್ಮ ಪಾತಾಳನ ಸೇರಿದ್ಬೇಕು ಮಂದಿ. ಈಗ ಆಯುಷ್ಯ ಅವ್ರು 100 ವರ್ಷ ಹಿಡ್ಕೊಂಡು ಹೇಳ್ಯಾರು, ನಮ್ಮ 50 ವರ್ಷ ಹಿಡ್ಕೊಂಡು ಅದರಾಗ ಭಾಗ ಮಾಡೋದಾಗಿರ್ತೈತಿ. ಅಂದ್ರ ದುರಿತ ಕುಲ ಬಂಧು ಎನಿಸುವ ಯೌವನವನು ಇನ್ನವರು ಹೇಳಿದ್ದಾರೆ. ಏನ ನನಗೆ ಚಲೋ ಐತಿ ಭಗವಂತ, ಪಾಪ ಮಾಡಾಕ ಒಂದು ಬುದ್ಧಿ ಇತ್ತ, ಅತ್ಯಂತ ಪುಷ್ಟಿಯಾಗಿರ್ತಕ್ಕಂತಹ ದೇಹಾದಿಗಳನ್ನ ಕೊಟ್ಟಿ ಚಲೋ ಅಂತ ಹೆಂಗ ಅನ್ನಬೇಕು ಹಿಂದ ಅದನ್ನ ಹೇಳ್ಯಾರ. ನಿನ್ನೋಳ್ ಆವಲೈಸಿಬಹುದು, ನೀ ಎಲ್ಲ ಇಷ್ಟು ಜಗತ್ತಿನೊಳಗೆ 2 ಕೂಡಿ ಇಟ್ಟಿಯಲ್ಲ, ಹಿತ ಅಹಿತ, ಈ ಎಲ್ಲ ವ್ಯವಸ್ಥೆಯನ್ನ ಇಟ್ಟಿ ನೀ ಏನಾರ ಚಲೋ ಜಗತ್ತು ಸೃಷ್ಟಿ ಮಾಡಿ ಏನಂತ ಕೇಳ್ತಾರ. ಅಲ್ಲಿ ಹೇಳಿದ ದುರಿತ ಕುಲ ಬಂಧುವೆನಿಸುವ ಯೌವನವನು. ಪಾಪ ಮಾಡೋದು ಯಾವಾಗ ಹೆಚ್ಚು ಮನುಷ್ಯ ಅಂದ್ರ ಇಂದ್ರಿಯಗಳು ಪಟುತ್ವವಾಗಿರುವಾಗ. ಇಂದ್ರಿಯದೊಳಗೆ ನೋಡುವ, ಕೇಳುವ, ಮುಟ್ಟುವ, ಮೂಸಿಸುವ, ರುಚಿಸುವ ಸಾಮರ್ಥ್ಯ ಎಲ್ಲಿ ತನಕ ಪಟುತ್ವ ರೂಪದಿಂದ ಇರ್ತೈತೋ ಅಲ್ಲಿ ತನಕ ಪಾಪ ಮಾಡ್ತಾನೆ. ನೋಡು ಕನ್ನ ಶಕ್ತಿ ಕಳ್ಕೊಂಡು ಬಳಕ ಮುಂದಿದ್ದ ಅಕ್ಷರ ಕಾಣೋದಿಲ್ಲ, ಮತ್ತು ದೂರಿನ ವಸ್ತು ಹೆಂಗೆ ನೋಡಿ ಮೋಹ ಮಾಡ್ತಾನೆ. ಕೇಳುವ ಶಬ್ದಗಳ ಶಕ್ತಿಯನ್ನ ಶ್ರೋತ್ರೇಂದ್ರಿಯ ಕಳ್ಕೊಂತು ಅಂದ್ರ ಏನಾರ ಕೇಳಿ ಎಲ್ಲರ ಮೋಹಗೊಳ್ಳಾಕ ಸಾಧ್ಯ ಐತೇನೋ ಅಂತ ಸಾಧ್ಯ ಇಲ್ಲ. ಅದು ಹೇಳಿದವರು ವಿವೇಕಾನಂದರು ಹೇಳ್ತಿದ್ದಾರಂತೆ, ಮನುಷ್ಯ ಲೌಕಿಕವನ್ನಾಗಲಿ ಪರಮಾರ್ಥವನ್ನಾಗಲಿ ಸಾಧನೆ ಮಾಡಬೇಕಾಗಿತ್ತಂದ್ರ ಯೌವನಾವಸ್ಥೆ ಬಹಳ ಮುಖ್ಯ. ಯಾಕ ಅಂದ್ರ ಗಟ್ಟಿ ಹಾಲಿಗೆ ಹೆಪ್ಪು ಹಾಕಿದ್ರನ ಕಡದ್ರ ತುಪ್ಪ ಬರ್ತೈತೆ ಬರುತ್ತೋ, ಅರ್ಧ ನೀರು ಹಾಕಿ ಅರ್ಧ ಹಾಲು ಹಾಕಿ ಕಾಸಿದ್ರ ಮೊಸರ ಚಲೋ ಆಗುದಿಲ್ಲ, ಇದು ತುಪ್ಪ ಏನು ಬರಾಕ ಸಾಧ್ಯ ಇಲ್ಲ. ಇದನ್ನ ಲೌಕಿಕದೊಳಗೆ ಬಹಳ ಚಂದ ಅಳವಡಿಸ್ಕೊಳ್ತಾರೆ. ಏನಂತ ವಯಸ್ಸಿದ್ದಾಗ ಮದುವೆ ಮಾಡಿಬಿಡೋದು, ವಯಸ್ಸೇನು ಮುದುಕಾದ್ಮೇಲೆ ಹುಡುಕ್ಯಾಡೋದ್ರೆ ಅದಕ್ಕೆ ಈಗ ಹುಡುಕ್ಯಾಡಕತ್ತೀವಿ ಅಂತ. ಮತ್ತು ಪರಮಾರ್ಥಕ್ಕೆ ಯಾಕೆ ಅದನ್ನು ವಿಚಾರ ಮಾಡೋದಿಲ್ಲ. ಅವಾಗ ಏನಂತೀವಿ, ಎಲ್ಲ ಮುಗಿದ್ಮೇಲೆ ಹೋಗುದ್ರೆ ಈಗ ಹೋಗಿ ಸನ್ಯಾಸಿ ಮಾಡೋದೈತದೆ. ಮಕ್ಕಳು ಹೋಗುವಾಗ ತಡೆದು ಹಿಡಿತೀರಿ ನೀವ, ಈಗ ಅಲ್ಲಪ್ಪ ಮಠಕ್ಕೆ ಹೋಗೋದು, ಮದುವೆ ಮಾಡೋ, ಮನೆ ಜವಾಬ್ದಾರಿ ಐತಿ, ನೌಕರಿ ಮಾಡೋ, ಖಾಲಿ ಕುಂದಿರ್ತಿ ಅಲ್ಲ ರಿಟೈರ್ಡ್ ಆದ್ಮೇಲೆ. ಅವಾಗ ಹೋಗಿ ಖಾಲಿ ಕುಂದಿರ್ತೀನಿ, ಅಲ್ಲಿ ಹೋಗಿ ಖಾಲಿ ಕುಂದಿರೋದಂತ ಅವಾಗ ಕಿವಿ ಕೇಳೋದಿಲ್ಲ, ಕಾಲು ತರ ನಡುತ್ತಿರ್ತಾವ. ಮತ್ತು 1 ತಾಸು ಕುಂತೀನಿ ಅಂದ್ರೆ ನಡ ಕಾಳೋದಿಲ್ಲ,
ಮತ್ತು ಅವಾಗ ಹೋಗಿ ಏನು ಕೇಳೋದೈತಿ? ಅದಕ್ಕೆ ಹೇಳಿದ್ರು ಅವರು, ಯಾವಾಗಂದ್ರೆ ನೆರೆಕೆಂದಿಗೆ ತೆರೆಗಲ್ಲಗೆ ಶರೀರ ಕೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅಂಧರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿನೊಪ್ಪ ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ. ಇದನ್ನು ಕೊಟ್ಟದ್ದನ ಅದರ ಸಲುವಾಗಿ. ಈ ಅವಸ್ಥೆಯೊಳಗ ಅವ್ರು ಹೇಳಿದ್ರು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಆದರೆ ಅದು ಎಲ್ಲ ವಿಭಾಗದಲ್ಲಿಯೂ ಕೂಡ ಮುಖ್ಯ ಉದ್ದೇಶ ಏನಿರಬೇಕು ಅಂದ್ರೆ ಮನಸ್ಸು ವಿಕಾರ ಆಗಲ್ಲ. ಕಡು ಜೌವನಗಳು, ವಿಕೃತಿ, ಡೋಲನೆ ಇವುದನ್ನು ಮನಸ್ಸಿನ ಸಹಜ ಸ್ವಭಾವ ಏನು ಅಂದ್ರೆ ಆ ಕಡೆ ಈ ಕಡೆ ಜಿಗಿದಾಡ್ತಕ್ಕಂಥದ್ದು. ಸಣ್ಣ ಹುಡುಗರು ಇದ್ದಾಗೂ ಮನಸ್ಸು ಅಷ್ಟು ಆ ಕಡೆ ಈ ಕಡೆ ಹೋಗೋದಿಲ್ಲ. ಯಾಕಂದ್ರೆ ಏನು ಆಸೆನೇ ಇರೋದಿಲ್ಲ. ಆಸೆ ಯಾಕೆ ಇರೋದಿಲ್ಲ ಅಂದ್ರೆ ಅವುಗಳ ಅಪೇಕ್ಷೆ ಇರೋದಿಲ್ಲ, ಬಹಳ ಸೀಮಿತ ಇರುತ್ತೆ. ಇಂದು ಗೊಂಬೆಯ ಬಯಕೆ, ಬಾಲಸ್ತಾವತ್ ಕ್ರೀಡಾಸಕ್ತ. ಸಣ್ಣ ಇದ್ದಾಗ ಒಂದೆರಡು ಪೆಪ್ಪರ್ಮೆಂಟ್ ಕೊಟ್ಟು ಒಂದೆರಡು ಮಣ್ಣಿನ ಅಕ್ಕಿ ಸಾಮಾನು ಮುಂದಿಟ್ಟು ಬಿಟ್ರ ಮುಗಿದೋಯ್ತು, ಬೇರೆ ಏನೂ ಬೇಕನ್ನೋದಿಲ್ಲ. ಅದೇ ಇವು ದೊಡ್ಡ ಅಪ್ಪು ಅಂತ ಬಂದಾಗ ಅವಕ್ಕೆ ಏನಾರಿಗೆ ಮಣ್ಣಿನ ಅಕ್ಕಿ ಸಾಮಾನು ಕೊಟ್ಟರು ನಡೀತಿದ್ದೇನ್ರಿ? ಈ ಗೊಂಬೆ ಕೂಡ ಯಾಕೆ ಆಡ್ಲಿ ಅಂತ ಅವು. ಯಾಕಂದ್ರೆ ಪ್ಲಾಸ್ಟಿಕ್ ಗೊಂಬೆ ಕೂಡ ಆಗೋದಲ್ಲೀಗ, ಜೀವಂತ ಗೊಂಬೆ ಬೇಕು ಅಂತ ಅವನು. ಬಾಲಸ್ತಾವತ್ ಕ್ರೀಡಾಸಕ್ತ, ತರುಣಸ್ತಾವತ್ ತರುಣೀರಕ್ತ. ಮನಸ್ಸು ವಿಕಾರ ಹಾಕೋಂತ ಹೋಗಿ ಬಿಡತೈತ. ಅದಕ್ಕೆ ಹೇಳ್ತಾರ ಅವರು, ಯಾವಾಗ ಮನಸ್ಸು ಬೇರೆ ಕಡೆ ಹರಿಯಾಗ ಆರಂಭ ಆಗ್ತೈತೋ, 8ನೇ ವಯಸ್ಸಿನೊಳಗ ದೀಕ್ಷಾ ಸಂಸ್ಕಾರವನ್ನ ಯಾಕೆ ಹಿರಿಯರು ಹಾಕೊಂಡು ಬಂದಾರು ಅಂದ್ರ ಈ ಮನಸ್ಸನ್ನ ನಿಲ್ಲಿಸುವಂತಹ ಸಾಧನೆ ಮಹಾಮಂತ್ರ ಅನ್ನುವಂಥದ್ದು. ಅದು ವಿಕಾರ ಆಗಬಾರದಾಗಿತ್ತಂದ್ರ ಸರಿಯಾದ ಅವಸ್ಥೆಯೊಳಗ ಅದಕ್ಕೊಂದು ಸಂಸ್ಕಾರ ಕೊಡಬೇಕಂತ. ಗಿಡನ ದೊಡ್ಡದಾದ ಮೇಲೆ ಮನಸ್ಸಕ್ಕೆ ಆದ್ರೆ ಸಣ್ಣದಿದ್ದಾಗನ ನಮ್ಮ ಕಂಪೌಂಡ್ ಹತ್ರ ಗಿಡ ಹಚ್ಚಿರ್ತೇವೆ, ಮಂದಿ ಕಂಪೌಂಡ್ನು ಇರ್ತೈತಿ. ಸಣ್ಣದಿದ್ದಾಗ ಅದು ಬಿಟ್ಟಿವಂದ್ರೆ ಅವ್ರ ಕಂಪೌಂಡ್ದಾಗ ಹೋಗ್ತೈತಿ. ಮತ್ತು ಅಲ್ಲಿ ಹೋದ್ರು ಅಂದ್ರೆ ಹೂವು ಕಾಯಿ ಅಥವಾ ಹೊರ್ಕೊಂತಾರೋ. ಅವಾಗ ಜಗಳ ಮಾಡಿದ್ರೆ ಹೆಂಗೆ, ಏನ್ ನಮ್ಮ ಗಿಡ ಅದೇ ಅದ, ನೀವ್ಯಾಕೆ ಹೂ ಹರ್ಕೋತೀರಿ ಅಂತ. ಬ್ಯಾಗ್ ನಮ್ಮ ಕಂಪೌಂಡ್ ಬಂದೈತಿ ಅಂತಾರ ಅವ್ರು. ಇಲ್ಲಿ ಬ್ಯಾಗ್ ಬರಲಾರ್ದಂಗೆ ಮೊದಲ ನೀವ ವ್ಯವಸ್ಥೆ ಮಾಡ್ಬೇಕಾಗಿತ್ತು. ಮಾಡಿಲ್ಲ ಅಂದ್ರೆ ಕಡೋಗಿದ್ರೆ ಆಮೇಲೆ ಮೊದಲ ಹೇಳ್ತಾರ ಅವ್ರು, ಗಿಡವಾಗಿ ಬಗ್ಗದ್ದು ಮೊಡವಾಗಿ ಬಗ್ಗಿದೆ. ಗಿಡ ಮರಗಳ ವ್ಯತ್ಯಾಸ ಇದೆ. ಅದಕ್ಕೆ ನಿಜಗೊಂಡ್ರು ಹೇಳಿದ್ರು, ಗಿಡ ಮರಗಳ ರೂಪಾಗಿ ಅಂತ. ಗಿಡ ಅಂದ್ರೆ ಸಣ್ಣ ಸಣ್ಣ, ಮರ ಅಂದ್ರೆ ವಿಶಾಲವಾಗಿ ಬೆಳೀತಕ್ಕಂಥವು, ಆಲದ ಮರ ಇಂಥವೆಲ್ಲ. ಅದಕ್ಕ ಈ ಪ್ರಕ್ರಿಯೆ ಮನಸ್ಸು ವಿಕಾರ ಹೊಂದಲಾರದಿರ್ತಕ್ಕಂಥದ್ದನ್ನ ಯಾವಾಗ ಅಂದ್ರೆ ಸಣ್ಣ ವಯಸ್ಸಿನಿಂದಲೇ ಆ ಸಂಸ್ಕಾರವನ್ನ ಕೊಡಬೇಕಂತ. ದೇವ್ರ ಧ್ಯಾನ ಮಾಡು, ಪೂಜಾ ಮಾಡು, ಭಜನೆ ಮಾಡು, ಇದೆಲ್ಲ ಹಚ್ಕೊಂತ ಹಾದಿವೆ ಅಂದ್ರ ಆ ಖಾಲಿ ಇದ್ದ ಮನಸ್ಸಿನ ಧರ್ಮ ಏನು ಅಂತ ಇದಾಗೋದು. ಯಾಕಂದ್ರ ಅದು ಎದರಿಂದಾಗಿ ಗೊತ್ತೈತಲ್ಲ, ರಜೋಗುಣ ವಾಯುವಿನ ಅರ್ಧ ಭಾಗದಿಂದ ತಯಾರಾಗಿ ಉಳಿದ ತತ್ವಗಳದ್ದು ಸ್ವಲ್ಪ ಸ್ವಲ್ಪ ಭಾಗ. ಆಗ ಅರ್ಧ ಮುಖ್ಯ ಭಾಗ ಯಾವುದು ಅಂದ್ರೆ ವಾಯು ತತ್ವ, ಮತ್ತು ಗುಣ ಯಾವುದು ಅಂದ್ರೆ ರಜೋಗುಣ. ರಜೋಗುಣದ ಧರ್ಮ ಏನು ಅಂದ್ರೆ ಹೊಯ್ದಾಡು. ಅದಕ್ಕಾಗಿ ಕೇಳ್ತಾರೆ, ನಾನು ಬ್ಯಾಡ್ ಅಂದ್ರೂ ಇವೆಲ್ಲ ಇಚ್ಛೆಗಳು ಪಾಪಗಳು ಯಾಕೆ ನನ್ನಿಂದ ಘಟಿಸ್ತಾವು? ಭಗವಂತನನ್ನು ಪ್ರಶ್ನೆ ಮಾಡುತ್ತಾರೆ. ನನಗೆ ಇಚ್ಛಾ ಇಲ್ಲಂದ್ರು ಅನಿಚ್ಛನ್ನ ವಿವಾಶ್ನೇಯ ಬಲಾಭಿವನಿಯೋಜಿಸಿ. ಯಾಕೆ ಭಗವಂತ ನನಗೇನು ಪಾಪ ಮಾಡ್ಬೇಕನ್ನೋದು ಇರಂಗಿಲ್ಲ. ಅವಾಗ ಹೇಳಿದ್ರು, ಕಾಮಯೇಷ ಕ್ರೋಧೈಷ ರಜೋಗುಣ ಸಮುದ್ಭವ. ಕಾಮಕ್ರೋಧಾದಿಗಳು ಅಂದ್ರೆ ಮನಸ್ಸನ್ನ ವಿಕಾರ ಮಾಡೋದು ಯಾವುದು ಅಂದ್ರೆ ರಜೋಗುಣದ ಕ್ರಿಯೆ ಅನ್ನುವಂಥದ್ದು. ವೃತ್ತಿ ಸತ್ವಾಕಾರ ಆಗುವಂತಹ ಕ್ರಿಯಾದಿಗಳ ನಮ್ಮಿಂದ ನಡೆದು ಅಂದ್ರ ಆ ಕಡೆ ಈ ಕಡೆ ಹೋಗೋದಲ್ಲ. ಒಂದು ದಿಕ್ಕಿನೊಳಗ ಹರಿಯಾಕ ಹತ್ತಿತು ಮನಸ್ಸು ಅಂದ್ರ ಅದಕ್ಕೆ ಇನ್ನೊಂದು ವಿಚಾರ ಅನ್ನುವಂಥದ್ದು ಬರಂಗಿಲ್ಲ. ಯಾಕಂದ್ರ ಸಾಧನೆ ಹಚ್ಚಬೇಕಂತಾರ. ನೀವು ಸಾಧನೆಯನ್ನ ಕೆಲಸವನ್ನ ಕೊಡದಿದ್ರ ಅದಕ್ಕೆ ಮತ್ತೆ ಸುಮ್ಮನೆ ಕುಂದ್ರಾಕಂತೂ ಆಗೋದಿಲ್ಲ. ಕೇಳಿವಲ್ಲ, ಗುರುಗಳ ಹತ್ರ ಮಂತ್ರ ತಗೊಂಡು ಇದೆಲ್ಲ ಕೆಲಸ ಮಾಡೋ
ಹತ್ತಿರ ದೇವಿನ ಕಡೆ ಅದನ್ನ ತಲೆ ಕುಂದಿರ್ತಿದ್ರಿ ನಿನ್ನ ನೋಡ್ತೀನಿ ಅನ್ನಕಂತ ಕಂಬ ತಂದು ನಡೆಸೆ ಹತ್ತುದು ಇಳಿಯೋದು ಹತ್ತುದು ಇಳಿಯೋದು. ಹಾಗೆ ನಮ್ದು ಮನಸ್ಸು ಹೊರಮುಖವಾಗಿ ಹೋಗಿ ನಮ್ಮನ್ನ ಪಾತಾಳಕ್ಕೆ ಎಡಬಾರದಾಗಿತ್ತು ಅಂದ್ರ ಕಂಬ ನಡೆಸಬೇಕು. ಸದ್ಗುರು ಕೊಟ್ಟಿರ್ತಕ್ಕಂತಹ ಮಹಾಮಂತ್ರ ರೂಪ ಕಂಬ ನಡೆಸಿ ಹತ್ತುದು ಇಳಿಯುವುದು ಅಂದ್ರೆ ನಾಮಸ್ಮರಣೆ ಸೋಹಂ ಸೋಹಂ ಅನ್ನುವಂಥದ್ದು ಸದಾವ ಕಾಲವೂ ಕೂಡ ನಡೀತು ಅಂದ್ರ ವಿಕಾರ ಅನ್ನುವಂಥದ್ದು ಆಗುವುದಲ್ಲ. ಅದು ಆಗುವುದು ಯಾವಾಗ ಅಂದ್ರ ಕಡು ಯೌವನಗಳು. ಮತ್ತ ಅವಾಗನ ಲಗ್ನ ಮಾಡಿ ವಿಘ್ನ ಮಗ್ಗಲುಗಳು ತಂದು ನಿಂದಿರಿಸಿದ್ರ ಮತ್ತ ವಿಕಾರ ಹೊಂದಲಾರದ ಇರ್ತೈತೇನೋ. ಹಂಗ ಒಂದಾಗನ ಒಂದು ಉರಿಯು ಬೆಂಕಿಗೆ ತುಪ್ಪ ಸುರದ್ರ ಏನ್ ಶಾಂತ ಆಗಂದ್ರ ನೀ ಹಾಕಿದ ವಸ್ತು ಅಂತದ್ದೈತಿ. ಶಾಂತ ಆಗ್ಬೇಕಾದ್ರ ಮಣ್ಣರ ಹಾಕಬೇಕು, ನೀರರ ಹಾಕಬೇಕು. ಬಿಟ್ಟು ಚಲೋ ತುಪ್ಪ ತಂದು ಸುರುವಿದ್ರ ಮತ್ತದ ಧಗ ಉರಿತೈತಿ. ವಿಕಾರ ರೂಪವಾದ ಮನಸ್ಸಿಗೆ ವಿಷಯಾದಿಗಳನ್ನುವಂಥವನ್ನ ಕೊಟ್ಕೊಂತ ಹರಿವೆ ಅಂದ್ರ ಯಾಕೋ ಮನಸ್ಸು ಸಮಾಧಾನ ಇಲ್ರಿ. ಹೆಂಗ ಸಮಾಧಾನ ಇರ್ತೈತಿ? 20 ಲಕ್ಷ ಆದ್ರೆ ನಾಳೆ 2 ಲಕ್ಷದ ಚಿಂತೆ ಐತಿ, 2 ಆತಂದ್ರ 3 ಲಕ್ಷದ ಚಿಂತೆ ಐತಿ. ಲಕ್ಷ ಗಳಿಸೋದ್ರೊಳಗನ ಮುಗಿತೆ ಹೊರತು ಮನಸ್ಸನ್ನ ನಿಯಂತ್ರಣ ಮಾಡುವ ಸಾಧನೆ ಯಾವುದು ಅನ್ನುವಂಥದ್ದು ಗೊತ್ತಿಲ್ಲ. ಅದಕ್ಕೆ ವಿಕಾರ ಆಗಬಾರದಾಗಿತ್ತು ಅಂದ್ರ ಶಾಸ್ತ್ರಾಚಾರ್ಯ ಉಪದೇಶೇನ ಸಂಸ್ಕೃತಂ ಮನಃ. ಬೇರೆ ಯಾರ ಮಾತು ಕೇಳಿದ್ರು ಅದೇ ಸುಮ್ಮನೆ ನಿಲ್ಲುವಂಥದ್ದಲ್ಲ. ಅಂತ ಹೇಳಿದ್ರು ಬೋಧವ ಕೊಡು ದೇವ, ಈ ಮನಸ್ಸಿಗೆ ಬೋಧವ ಕೊಡು ದೇವ. ಮನಸ್ಸಿಗೆನ ಯಾಕೆ ಹೇಳಿದಾರೋ ಅಂದ್ರ ಈ ಎಲ್ಲ ಹರಿದಾಟ ಮನಸ್ಸಿಂದ. ಹುಚ್ಚುಕೋ 16ರ ವಯಸ್ಸು ಅದು ಹುಚ್ಚುಕೋಳಿಯ ಮನಸ್ಸು. ಆ ಅವಸ್ಥೆಯೊಳಗ ಹಂಗ ಅನ್ನಿಸ್ತೈತಿ. ಅವ್ರ ತಪ್ಪೇನು ಇರಂಗಿಲ್ಲ. ಹುಡುಗರು ಚೆಂಗ ಮಾಡೋದು, ಆ ಕಡೆ ಈ ಕಡೆ ಓಡಾಡುದು ಯಾಕೆ ಹಂಗ ಮಾಡ್ತೈತಿ ಅಂದ್ರ ಮನಸ್ಸು ಹಂಗ ಮಾಡಿಸ್ತೈತಿ ಅಂತೀರಲ್ಲ. ಒಳಗೆ ಇದ್ದದ್ದು ಹಾಗೆ ಕೆಲಸ ಮಾಡಕ್ ಹಚ್ಚತೈತ. ಹಂಗ ಬ್ಯಾರೆ ಕಡೆ ಹೋಗುವ ಸಂದರ್ಭದೊಳಗನ ಹಗ್ಗ ಕಟ್ಟೆ ಎಳ್ಕೊಂಡು ಒಂದಿಷ್ಟು ದೀಕ್ಷೆ ಕೊಡಿಸಿ ಮಂತ್ರಾನುಷ್ಠಾನಕ್ಕ ಅವರನ್ನ ಹಚ್ಚಿದ್ವಿ ಅಂದ್ರ ಆ ವಿಹಾರ ಅನ್ನುವಂಥದ್ದು ಆಗುವುದಲ್ಲ. ಆದ್ರೆ ಆ ಪ್ರಕ್ರಿಯೆಯನ್ನ ಮಾಡಬೇಕು. ಅದಕ್ಕೆ ಹೇಳಿದ್ರು ಕಡು ಯೌವನಗಳು ವಿಕೃತಿ ದೋರದೆ ಇಹುದನ್ನು. ವಿಷಯಗಳ ಅಪೇಕ್ಷೆ ಮಾಡ್ಕೋತ ಹೋದಂಗ ವಿಕಾರ ಹೊಂದದ ಒಂದರೊಳಗೂ ಸಂತೃಪ್ತಿ ಇರೋದಿಲ್ಲ. ಅದಕ್ಕ ಎಂದಾಯ್ತೋ ನಾಳೆ ಮತ್ತೊಂದು, ನಾಳೆದು ಮತ್ತೊಂದು, ಇದಾದ ನಂತರ ಮತ್ತೊಂದು ಏನೈತಿ ಅಂತನ ವಿಚಾರ ಮಾಡ್ತೈತೆ ಹೊರತು ಇದನ್ನು ನಿಲ್ಲಿಸುವ ಸಾಧನೆ ಯಾವುದು ಅನ್ನುವಂಥದ್ದನ್ನ ವಿಚಾರ ಮಾಡೋದಲ್ಲ. ನಾಗೇಗಜ್ಜನ ಹತ್ರ ಶಿಷ್ಯ ಬಂದು ಕೇಳಿದನ, ಯಪ್ಪ ಈ ಹಾಳಾದ ಮನಸ್ಸು ಎಷ್ಟು ಪ್ರಯತ್ನ ಮಾಡಿದ್ರೂ ಹೊರಗ ಹೊಕ್ಕೈತಿ, ಹಿಡದು ಕಟ್ಟಬೇಕಂತನೂ ಹೇಳಿದ ಮಾತ ಕೇಳೋದಿಲ್ರಿ ಇದು ಅಂತ. ಅವಾಗ ಆಚ ಯಾಕೆ ಹಂಗ ಮಾಡ್ತಿ ಅಂತ ಮನಸ್ಸಿಗೆ ಕೇಳಿದ. ಮನಸ್ಸು ಹೇಳ್ತಂತ, ನನ್ನ ತತ್ವವೇ ಏನು ಅಂದ್ರೆ ವಾಯು ತತ್ವ. ಗಾಳಿ ಒಂದ ಕಡೆ ನಿಲ್ಲಲಿ ಅಂದ್ರೆ ನಿಲ್ಲತೈತಾನೆ ಅಜ್ಜ, ಎಲ್ಲಾ ಕಡೆ ಓಡಾಡೋದ. ಅದಕ್ಕೊಂದು ಸಾಧನೆ ತಗೊಂಡು ಅದರೊಳಗೆ ಹಾಕಿ ಹಿಡದ ನಿಲ್ಲಿಸಿದ್ರ, ಟ್ಯೂಬ್ ಒಳಗ ಬಲೂನ್ ಒಳಗ ಹಾಕಿ ನಿಲ್ಲಿಸಿದ್ರ ನಿಲ್ಲತೈತದು. ಹಂಗ ನನಗ್ ಬರೇ ನಿಂದ್ರು ಅಂತ ಹೊರಗೆ ಹೋಗಬೇಡ ಅಂತಾನು ಏನು ನಿಲ್ಲಬೇಕನ್ನೋ ಜಾಗನ ತೋರಿಸಿಲ್ಲ. ಏನು ನಿಲ್ಲಲಿ ಅಂದ್ರ ಅಂತ ಹನುಮಂತಪ್ಪ ಹೆಬ್ಬಳ್ಳಿ ಹನುಮಂತಪ್ಪ ಪಿಶಾಚಿಯಾಗಿ ಮಠಕ್ಕೆ ಬಂದಾಗ ಮಠದಾಗ ಇದ್ದು ಬಿಡು ಅಂದ್ರ ಅಂತ ಅಪ್ಪೋರು. ಪಿಶಾಚಿ ಜನ್ಮ ನೀಗಬೇಕಲ್ಲ. ಅವಾಗ ಅವನಂತ ನಂಗೆ ಇರಾಕ ಜಾಗ ಕೊಡಪ್ಪ, ಇಲ್ಲೇ ನಿನ್ ಮುಂದೆ ಕುಂದಿರ್ತಂತ ಸದರ್ನಾಗ ಅಂತ. ಅವಾಗ ಅಪ್ಪಗಳು ಹೇಳಿದ್ರಂತ, ಹುಚ್ಚ ಬೇಡ, ಜನ ಎಲ್ಲ ನಾಳೆ ಶಾಸ್ತ್ರಕ್ಕೆ ಬರೋದು ಬಿಟ್ಟು ಓದಿದಾರೋ ಅಲ್ಲೇ ಗಿಡದಾಗ ಕುಂದ್ರು ಅಂದ್ರ. ಆಲದ ಮರ ಐತಿ ನೋಡಿರಿ ನೀವೆಲ್ಲ. ಆಲದ ಮರದೊಳಗ ಹೋಗಿ ಕುಂತು ನಾನು 3 ವರ್ಷ ಅಲ್ಲೇ ಇದ್ಕೊಂಡು ಸೇವಾ ಮಾಡಿ ಆಮೇಲೆ ಅಪೋರವನಿಗೆ ಮೋಕ್ಷವನ್ನ ಕೊಟ್ಟರು. ಅಂದ್ರ ಇರಾಕ ಒಂದು ಜಾಗ ಬೇಕು. ಅದು ಹೆಂಗೈತಿ ಅಂದ್ರೆ ಆಕಾರ ಇಲ್ಲ, ಸೂಕ್ಷ್ಮ ದೇಹಿಯಾಗಿರೋಣದರಿಂದ ಒಂದು ಜಾಗ ಬೇಕು. ಹಾಗೆ ಮನಸ್ಸು ಸೂಕ್ಷ್ಮವಾಗಿರೋಣದರಿಂದ
ಅದಕ್ಕೂ ಒಂದು ಜಾಗ ಬೇಕು. ನಿರ್ದಿಷ್ಟವಾದ ಸಾತ್ವಿಕ ಕ್ರಿಯಾದಿ ರೂಪದಾಗ ತೋರಿಸಿದೀವಿ ಅಂದ್ರೆ ಅದು ವಿಕಾರ ಹೊಂದೋದಿಲ್ಲ. ಮಂಗ್ಯಾಗ ಸೆರೆ ಕುಡಿಸಿ ಚೋಳು ಕಡಿಸಿ ಕೈಯಾಗ ಗಿಲಾಸ್ ಕೊಟ್ಟ ಹೊಟ್ಟಿನ ಬದುವೆ ಮ್ಯಾಲ ಇಲ್ಲೇ ಕಾಯಕ್ ಕುಂದ್ರು ಯಾರು ಬರ್ಲಾರ್ದಂಗ ನೋಡ್ಕೊ ಅಂದ್ರ ಕೇಳ್ತೈತಂದ್ರೆ ಮೊದಲ ಮಂಗ್ಯ ಜಿಗಿಯೋ ಸ್ವಭಾವ. ಚೋಳು ಕಡದ್ರ ಶಾಂತಿ ಇದ್ದವನು ಜಿಗಿದಾಡ್ತ, ಯಾಕಂದ್ರ ಅದಷ್ಟು ಕೊಡುತ್ತಾ ಇರ್ತೈತಿ. ಮತ್ತು ಒಳ ಒಂದಿಷ್ಟ ಸರಾಯಿ ಹಾಕಿ ಬಿಟ್ಟಿದ್ರ ಅಂದ್ರ ಅವ ಇಡೀ ಲೋಕನ ಸುತ್ತಾಡ್ತಿರ್ತಾನ, ಯಾಕಂದ್ರ ಅವ್ನ ಈ ಲೋಕನ ಸುತ್ತಿದಂಗ ಹಾಕಿರ್ತೈತ. ಮತ್ತಿಷ್ಟೆಲ್ಲಾ ಮಾಡಿ ನೀ ಸಮಾಧಾನದಿಂದ ಇಲ್ಲೇ ಕುಂದ್ರಂದ್ರ ಬನ್ನಿ ಸುಡ್ಲಾರ್ದೆ ಇರ್ತೈತ. ಹಂಗ ಮನಸ್ಸು ಅನ್ನುವಂತಹ ಮಂಗನಿಗೆ ವಿಷಯಾದಿಗಳನ್ನುವಂತಹ ಚೋಳನು ಕಳಿಸ್ಯಾನೋ, ಸೆರೆನೂ ಕುಡಿಸ್ಯಾನೋ, ಕೈಯಾಗ ಬೆಂಕಿ ಕೊಟ್ಟ ದೇವರ ದರ್ಶನ ಮಾಡೋದು ಇಲ್ಲೇ ಕುಂದ್ರು ಅಂದ್ರ ಅದೇ ಕೇಳ್ತೈತಿ. ಇದಕ್ಕ ಬೆಂಕಿ ಹಚ್ಚಿ ಓಡ್ ಹೋಗ್ತೈತಿ, ಹಚ್ಚತೈತಿ ಇಲ್ರಿ? ಅಂಥವ್ರಿಗೋ ಬೆಂಕಿ ಹಚ್ಚೈತಿ, ಇನ್ನು ಸಾಮಾನ್ಯರಿಗೆ ಹಚ್ಚುದೇನೈತಿ? ಅದಕ್ಕೆ ಹೇಳಿದ್ರು ಅವರು, ಮನಸ್ಸು ಅನ್ನುವಂಥದ್ದು ಅದನ್ನ ಸ್ವಲ್ಪ ಸಣ್ಣದು ಇದ್ದಾಗನ ಬುದ್ಧಿ ಕಲಿಸಬೇಕಂತ ನಿಜವಂತೂ ಹೇಳಿದಾರ. ಕೊನೆಗೆ ಕೋಗಿಲೆ ಚೆಲುವ ಕೋಗಿಲೆ, ಮುದ್ದು ಕೋಗಿಲೆ, ಜಾಣ ಕೋಗಿಲೆ, ಕೋಗಿಲೆ ಚೆಲುವ ಕೋಗಿಲೆ. ಯಾಕೆ ಹಂಗ ಪ್ರೀತಿಯಿಂದ ಕರೆದ್ರು ಬೈದಾರ, ಹಿಂದೂ ಬೈದಾರ, ಮುಂದೂ ಬೈದಾರ. ಆದ್ರ ಒಂದೊಂದು ಸಂದರ್ಭದ ಒಳಗ ಬೈದ ಬುದ್ಧಿ ಕಲಿಸಕ್ ಆಗೋದಿಲ್ಲ. ಮಾತಿನ ಪೆಟ್ಟಿನವರು ಕೆಲವೊಬ್ರು ಇರ್ತಾರೆ, ಲತ್ತಿ ಪೆಟ್ಟಿನವರು ಕೆಲವೊಬ್ರು ಇರ್ತಾರೆ. ಮಾತಿಲೆ ಹೇಳಿ ನೋಡೋದಂತ ಮೊದಲು ಮುಗಿಸೋದಂತ, ಆಮೇಲೆ ಏನ್ ಮಾಡೋದು ಅಂದ್ರ ಕೇಳಲಿಲ್ಲ ಅಂತ ಪೆಟ್ಟು ಕೊಡೋದು. ಅದಕ್ಕೆ ಹೇಳ್ತಾರ, ಹಾಲ ನೆರೆದರೆ ಕುಡಿಯಲೊಲ್ಲದ ಬಾಲಕನ ತೆರನಂತೆ ಮನವಿದು, ಕೇಳಲೊಲ್ಲದು ಹಿತವನರಿಯದೆ ಮೂರ್ಖನಂತದಲ್ಲಿ. ಅನುಭವಾಮೃತಗಳ ಮಹಾಲಿಂಗರಂಗ ಹೇಳ್ತಾರ. ಸಣ್ಣ ಹುಡುಗರಿಗೆ ಹಾಲು ಕುಡಿಯದೆ ಅಂದ್ರೆ ಒಮ್ಮೆಗೆಲೆ ಕುಡಿತಾವಂದ್ರು ಕುಡಿಯೋದಿಲ್ಲ. ಹಾಲ ನೆರೆದರೆ ಕುಡಿಯಲೊಲ್ಲದ ಬಾಲಕನ ತೆರನಂತೆ ಮನವಿದು, ಕೇಳಲೊಲ್ಲದು ಹಿತವನರಿಯದೆ. ಯಾಕಂದ್ರ ಹುಡುಗರಿಗೆ ಗೊತ್ತಿಲ್ಲ ಹಾಲು ಕುಡಿದ್ರೆ ಚಲೋನೋ ಕುರ್ಕುರೆ ತಿಂದ್ರೆ ಚಲೋನೋ ಅಂತ. ಹೌದಲ್ರಿ? ಅವ್ ಹಾಲು ಕುಡಿ ಅಂದ ಕೂಡಲೇ ಕೈಯಾಗ ಕುರ್ಕುರನೆ ಹಿಡಿದಿರ್ತಾವ. ಯಾಕಂದ್ರೆ ಪಟ್ಟು ಕುಡಿ ನಡೀತಾರೆ. ಆ ಪಕ್ಕದ ತಪ್ಪಲ್ರಿ. ನೀವೇನ್ ಮೊದಲು ಕೊಟ್ಟಿರ್ತೀರಿ ಅದ್ರ ರುಚಿಯಾಗಿರ್ತೈತೆ ಅವಕ್ಕ. ಅವಾಗ ಏನ್ ಮಾಡೋದು? ಯಾಕಂದ್ರ ತನ್ನ ಹಿತ ಎದರಿಂದ ಆಗ್ತೈತೆ ಅನ್ನೋದು ಗೊತ್ತಿರಂಗಿಲ್ಲ ಮಕ್ಕಳಿಗೆ. ಬೋಳಸುತ್ತ ತನ್ನೊಳು ಮೇಲೆ ಮೇಲದು ಮೆಲ್ಲ ಮೆಲ್ಲನೆ ಕುಡಿಯತೊಡಗುವುದು. ಆ ಮನಸ್ಸಿಗೆ ಮಕ್ಕಳಿಗೆ ಹೆಂಗ ಸಮಾಧಾನದಿಂದ ಹಾಲಿನ ರುಚಿ ಹಚ್ಚಿದ ಮೇಲೆ ಬಿಡಲಾರದಂಗ ಕುಡಿತಾವೋ, ಮನಸ್ಸು ಅನ್ನುವಂತಹ ಮಗುವಿಗೂ ಬೋಳೈಸಿ ತನ್ನೊಳು ಅದನ್ನ ರಂಭಿಸಿ ಸಮಾಧಾನ ಮಾಡಿ ಸಾವಕಾಶ ಸಾವಕಾಶ ಒಂದೊಂದ ಮಾತುಗಳನ್ನ ಮನಸ್ಸಿಗೆ ಕೊಟ್ಕೊಂತ ಹೋದಿವಿ ಅಂದ್ರ ಬೋಳೈಸಿ ತನ್ನೊಳು ಮೇಲೆ ಮೇಲನೆ ಮೆಲ್ಲ ಮೆಲ್ಲನೆ ಕೇಳತೊಡಗುವುದು. ಆಮೇಲೆ ಬಿಡಲಾರದಂಗ ಆ ಕಡೆಗೇನ ಲಕ್ಷ್ಯ ಇರ್ತೈತಿ. ಕೇಳತೊಡಗಿದ ಬಳಿಕ ಬಿಡಗದು ಲೋಲ ಪ್ರೌಢೆಯ ತೆರೆ ನಿಮಗಿನ ಆಸಕ್ತಿ ಆಗಿರುವುದು. ವಿಷಯಗಳ ಅಭಿರುಚಿ ಹತ್ತಿದ ಮನುಷ್ಯ ಮತ್ತೆ ಬಿಡುತ್ತಾನೇನೋ ಅಂದ್ರೆ ಇಲ್ಲ. ಹಾಲು ಕುಡಿಯಾಕ ಒಮ್ಮೆ ಪ್ರಾರಂಭ ಮಾಡ್ತು ಹುಡುಗ ಅಂದ್ರ ದೊಡ್ಡದಾದ್ರೂ ರುಚಿ ಹತ್ತಿರ್ತೈತಿ, ಬಿಡೋದಿಲ್ಲ. ನೀವು ಹಾಲಿಲ್ಲ ಅಂದ್ರೂ ಹಠ ಮಾಡ್ತೈತಿ ತಂದು ಕೊಡು ಅಂತ. ಹಂಗ ಮನಸ್ಸಿಗೆ ಅಮೃತ ಸದೃಶವಾಗಿರ್ತಕ್ಕಂತಹ ಶಾಸ್ತ್ರಾನುಭವದ ಮಾತುಗಳನ್ನ ಸ್ವಲ್ಪ 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 ರುಚಿ ಹತ್ತಬೇಕಂತ. ಮೊದಲ ರುಚಿ ಹತ್ತಿತು ಅಂದ್ರ ಅದು ಪ್ರೌಢೆಯ ತೆರದಿ ಆಸಕ್ತಿಯಾಗಿರುವುದು. ಎಂದು ಎಂಥ ಪ್ರಸಂಗ ಬಂದ್ರೂ ಶಾಸ್ತ್ರ ಕೇಳೋದು ಬಿಡಾಕ ಮನಸ್ಸು ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರವರು, ಇದು ಸಾಧನೆ. ಅದು ವಿಕಾರ ಹೊಂದಬಾರದಾಗಿತ್ತು ಅಂತ ಹಿಂಗ ಮಾಡಬೇಕು. ಮತ್ ಇದನ್ನೆಲ್ಲ ಬಿಟ್ಟು ಇನ್ನಟ್ಟು ಮುಗಿಲ್ರಿ ಅಂತ ಒಂದು 70-80 ವರ್ಷ ಆಗ ಬಳಕ ಸುಮ್ಮ ಇಲ್ಲೇ ಶಾಸ್ತ್ರ ಕೇಳಂದ್ರ ಮನಸ್ಸಿಗೆ ಅದು ಹೇಳ್ತೈತಿ, ಇಷ್ಟು ದಿನ ಅಭ್ಯಾಸನ ಮಾಡಿಸಿಲ್ಲ, ಇನ್ ಹೆಂಗ್ ಮಾಡೋದು ಅಭ್ಯಾಸ ಅಂತ ಇದ್ದಾರೆ. ಅದಕ್ಕೆ ಅವ್ರು ಹೇಳಿದ್ರು, ಇಂದ್ರಿಯಗಳಲ್ಲಿ ಶಕ್ತಿ ಇರುವಾಗ ಕೈಗೆ ಕೋಲಿನ ಆಸರೆ ಬರುವ ಪೂರ್ವದೊಳಗ
ಎಲ್ಲ ಹಲ್ಲು ಹೋಗಿ ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅನ್ನಾಕ ಬಲ್ಹಾರದಾಗ ಹೋಗಿ ಕುಂತ ಶಾಸ್ತ್ರ ಕೇಳಾಕತ್ತೀವಿ ಅಂದ್ರ ಹಂಗ ಅರ್ಥ ಆಗ್ತೈತಿ. ಮತ್ತು ವಯಸ್ಸಾದವ್ರು ಶಾಸ್ತ್ರಕ್ಕೆ ಬರೋ ತಪ್ಪು ಅಂದ್ರೆ ಅದೇನು ತಪ್ಪಲ್ಲ. ಯಾಕಂದ್ರ ಈ ಒಂದೇ ತರ ಹಚ್ಚಿದೀವ ಅಂದ್ರೆ ಮುಂದಿನ ಜನ್ಮದಾಗ ಎರಡನೇ ತರ ಹೌದಲ್ಲ. ಈ ಒಂದೇ ಕ್ಲಾಸ್ ಮುಗಿಸಿ ಒಂದ್ 10 ವರ್ಷ ಬಿಟ್ಟಿರುತ್ತಾನೆ. ಯಾಕ ಸಾಲಿ ಅಭಿವೃದ್ಧಿ ಇರೋದಲ್ಲ. ಮತ್ ಈಗ ಎಲ್ಲಾರು ಮದುವೆಗೆ ಸಾಲಿ ಕೇಳಾಕತ್ತಾನ ಆಮೇಲೆ ಬರ್ತಾನೆ ಹೇಳ್ತಾರಲ್ಲ, ಸಾಲಿ ಕಲಿಲಿಲ್ಲ ಅಂದ್ರೆ ಮದುವೆ ಆಗಲಿಲ್ಲ. ಅದ್ರ ಸಲುವಾಗಿ ಬರ್ಬೇಕಲ್ಲ. ಮತ್ತೇನು ಹೊಳ್ಳಿ ಒಂದೇ ಕ್ಲಾಸಿಗೆ ಹಚ್ತಾನೆ ಅಂದ್ರೆ ಇಲ್ಲ. ಯಾಕಂದ್ರೆ ಒಂದೇ ಸರ್ಟಿಫಿಕೇಟ್ ಇರ್ಬೇಕ, ಎಷ್ಟು ವರ್ಷ ಆಗಲಿ. ಆಮೇಲೆ ಎರಡನೇ ಟೆಕ್ ಹೋಗಿ ಅಡ್ಮಿಷನ್ ಮಾಡ್ತಾನ. ಹಂಗ ಇಲ್ರಿ ಮುಪ್ಪಾವಸ್ಥೆಯೊಳಗ ಜ್ಞಾನ ಆಗೈತಿ, ಅವಾಗ ಈ ಕಡೆ ಬಂದಾರಿ. ಅದಕ್ಕೆ ಯಾರೋ ವ್ಯಾಕರಣಕಾರ ಡುಕ್ರುಂಕರಣೆ 80 ವಯಸ್ಸಿಗೆ ವ್ಯಾಕರಣ ಬೈಪಾಟ್ ಮಾಡಾಕತ್ತಿದ್ರ. ಅದಕ್ಕೆ ಶಂಕರರು ಹೇಳಿದ್ರು, ಹೋಗ್ಯಾವ ಆಯುಷ್ಯ, ಉಳಿದುದು ಸ್ವಲ್ಪ ಅದಾವ. ಈ ಡುಕ್ರುಂಕರಣೆ ವ್ಯಾಕರಣ ತಗೊಂಡು ಇನ್ನೇನು ಸಾಧನೆ ಮಾಡುತ್ತೆ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೋಹನತೆ. ಇಷ್ಟೆಲ್ಲ ಹೋಗ್ಯಾವ. ಇನ್ನು ವ್ಯಾಕರಣ ಬೈಪಾಟ್ ಮಾಡಿ ಛಂದಸ್ಸು ಹೊಂದಿಸಿ ನೀ ಯಾವಾಗ ಗ್ರಂಥ ಬರೆಯೋದು. ಸುಮ್ಮನೆ ಶಿವಾಯ ಅಂದುಬಿಡು, ದೇವರ ನಿನಗೆ ಒಲಿತಾನ. ಅದಕ್ಕ ವಯಸ್ಸಾದ ಮೇಲೆ ಬರ್ತದೆ ಅಂದ್ರೆ ಏನ್ ತೊಂದರೆ ಇಲ್ಲ, ಅದು ಲಾಭನ. ಎಷ್ಟು ಸಮಯವನ್ನ ಇದರೊಳಗೆ ಕಳೀತೇವೋ ಅಷ್ಟು ಭಗವಂತನ ಖಾತೆಯೊಳಗೆ ನಮ್ಮ ಹೆಸರು ಕುಂತಿರ್ತೈತಿ. ಮುಂದಿನ ಜನ್ಮ ಕೊಡ್ತಾನಲ್ಲ. ಯಾಕಂದ್ರೆ ನಮ್ದು ಚಲೋ ಜನ್ಮದ ಅಪೇಕ್ಷೆ ಇರಬೇಕು. ಮತ್ತ ಇದ ಹೆಣ್ಣು ಮಣ್ಣು ದನ ಕರ ಮನಿ ಇದನ್ನ ಅಂದಿರಂದ್ರೆ ಆದಾಯ ಹುಟ್ಟಿಸ್ತಾನ. ಹೇಳಿವಲ್ರಿ, ಅಷ್ಟಕ್ಕೆ ಇಷ್ಟ ಆದ್ರೆ ಇಷ್ಟಕ್ಕೆ ಎಷ್ಟ ಮದುವೆ ಆಸೆಗೆ ಮತ್ತೆ ಏನೇ ಹುಟ್ಟಿರದ ಹೊನ್ನು ಹೆಣ್ಣಿನ ಆಸೆಗೆ ಮತ್ತು ಸರ್ಕಾರಿಗಳಾಗಿ ಹುಟ್ಟಿಸಿ ಬಿಡುತ್ತಾನ. ಅದಕ್ಕೆ ಚಲೋ ಆಸೆ ಇರಬೇಕು. ನಮಗಂತೂ ಈ ಜನ್ಮಕ್ಕೆ ಮುಕ್ತಿ ಆಗುದಿಲ್ಲ ಗ್ಯಾರಂಟಿ. ಆದ್ರ ಸಾಧನೆಗಳ ಸಾಧಿಸ್ತಾ ಹೋಗುವಾಗ ಸದಾಶ್ರಯ ಇರಬೇಕಂತ ಮನಸ್ಸಿನೊಳಗ. ಭಗವಂತ ನನಗೆ ಜನ್ಮ ಕೊಡು, ಸಂತರನ್ನ ಬೇಡ್ಕೊಂಡ ಜನ್ಮ ಕೊಡು. ಆಗ ಸಂತರ ಒಡನಾಟದೊಳಗ ಸದಾ ಶಾಸ್ತ್ರ ಚಿಂತನೆ ಸತ್ಕಥಾ ಗೋಷ್ಠಿಗಳ ನಡೆಯುವಂತಲ್ಲಿ ನಾನು ಹುಟ್ಟುವಂತ ಆಶೀರ್ವಾದ ಮಾಡಪ್ಪ, ಇದ ನಾ ಬೇಡ್ಕೊಳ್ಳೋದು ಅಂತ. ಮತ್ತೆ ಇಲ್ರಿ ನಾವು ಇದ ಜನ್ಮಕ್ಕ ಮುಕ್ತರಾಗಬೇಕಂತ ಮಾಡೇವಿ, ನೀವೇನ್ ಗತಿ ಹೇಳಾಕತ್ರಿ ಅಂದ್ರ ಹಂಗಿದ್ರ ಅಂತೂ ಬಾಳ. ಯಾಕಂದ್ರ ಎಷ್ಟು ಇರಬೇಕು ಅದು ಅಂದ್ರ ದೇಹದಲ್ಲಿ ವಿಮೋಹ ಹಿಂದ್ ಹೇಳಿದಾರಲ್ಲ, ಇದು ಹೋಗುದು ಬಹಳ ಕಠಿಣ. ಚಳಿ ಆಯ್ತಂದ್ರ, ಶೀತ ಆಯ್ತಂದ್ರ, ಉಷ್ಣ ಆಯ್ತಂದ್ರ ಅದ್ರ ಕಡೆ ಲಕ್ಷ್ಯ ಸಹಜವಾಗಿ ಹೋಗೇ ಬಿಡುತ್ತೆ. ಒಂದು ಸಲ ಚಟ್ಟನ ಸೀನಿದಿವೆ ಅಂದ್ರ ಕೋಲ್ಡಾಕ್ಟ್ ಗುಳಿಗೆ ಒಳಗೆ ಹೋಗಬೇಕ. ಯಾಕಂದ್ರ ನನ್ನ ಶರೀರ ಹಂಗೆ ಈ ಜನ್ಮಕ್ಕಂತೂ ಆಗೋದಿಲ್ಲ. ಯಾಕೆ ಹಂಗ ಆಗ್ತೈತಿ ಅಂದ್ರ ಮೋಹ ಹೋಗಿರೋದಲ್ಲ, ದೇಹದಲ್ಲಿ ವಿಮೋಹತೆ ಅನ್ನುವಂಥದ್ದು. ಆದ್ರೂ ಎಷ್ಟು ಪ್ರಯತ್ನ ಸಾಧ್ಯವೋ ಅಷ್ಟು ಪ್ರಯತ್ನ ಮಾಡೋದನ. ಆಗುದಿಲ್ಲ ಅಂದಾರ ಬಿಡು ತಮ್ಮ, ನೀನ್ ಈ ವರ್ಷ ಪಾಸ್ ಆಗೋದಿಲ್ಲ ಅಂತ ಸಾಲಿನ ಬಿಟ್ಟು ಬಿಡುದ್ರೆ, ನಮ್ ಸರ್ ಈ ವರ್ಷ ಪಾಸ್ ಆಗೋದಿಲ್ಲ ಅಂದಾರ್ರೆ ನಾ ಏನ್ ಶಾಲೆಗೆ ಹೋಗೋದಿಲ್ಲ ಅಂದ್ರ ಮುಂದಿನ ವರ್ಷ ಪಾಸ್ ಆಗ್ಬೇಕಾದ್ರ ಹಂಗ ಹೇಳ್ಯಾರ. ಯಾಕೆ ಈ ವರ್ಷ ಪಾಸ್ ಆಗೋದಿಲ್ಲ ಅಂದಾರ ಅಂದ್ರ ಛಲ ಹಿಡದ ಅಭ್ಯಾಸರೇ ಮಾಡ್ಲಿ ಅಂತ ನಮ್ ಸರ್ ಹೀಗೆ ಹೇಳ್ಯಾರ. ಅವ್ರ ಮಾತನ್ನ ಮೀರಿಸ್ತೀನಿ, ನಾ ಈಗ ಸಾಧನೆ ಮಾಡಿ ಈ ವರ್ಷ ಪಾಸ ಆಗ್ತೀನಿ ಅಂತ ಕುಂತು ಬಿಟ್ಟ ಹುಡುಗ ಅಂದ್ರ ಪಾಸ್ ಆಗೋದಿಲ್ಲ ಅಂತ. ಹಾಗೆ ಈ ಜನ್ಮಕ್ಕೆ ಆಗೋದಿಲ್ಲ ಅಂತ ಸಾಧನೆ ಬಲವತ್ತರವಾಗಿ ಇರ್ಲಿ ಅಂತ ಅಂದಾರೆ ಇವರು. ನಾವ್ ಇದ ಜನ್ಮಕ್ಕ ಮುಕ್ತಿ ಪಡಿತೀರಿ ಅಂದ್ರ ಬ್ಯಾಡ ಅಂತ. ಅದರಷ್ಟ ಆನಂದ ಮತ್ತೆ ಯಾವುದೂ ಇಲ್ಲ. ಆದ್ರ ಸತತ ಚಿಂತನೆ, ನಾನು ನೀನು ಅನ್ನುವಂತಹ ಮೋಹ ಮನಸ್ಸಿನ ಆಳದೊಳಗೆ ಸೂಕ್ಷ್ಮವಾಗಿಯೂ ಸುಳಿಬಾರದು. ನಂದ ಮಾತು ನಡಿಲಿ, ನಂದ ನಡಿಲಿ ಅಂದಿವಿ ಅಂದ್ರೆ ಅದು ಜನ್ಮಕ್ಕೆ ಕಾರಣ ಆಗುತ್ತೆ. ಅದಕ್ಕೆ ಹೇಳಿದ್ರು, ನನ್ನರಿದು ನಾವರೇ ಎನ್ನುವ ಅಮಲೇರಿದರೆ ಪಾತಾಳದೊಳು ಬಿದ್ದೆ ನೀನೇರುವಿಂದ. ಎಲ್ಲಾನು ನಾ ಅನ್ನೋದು ಬಂತಂದ್ರೆ ಕೆಳಗೆ ತಗೊಂಡು ಬರ್ತೈತಿ. ನಾ ಅಕ್ಷರ ತುಕೊಂಬೆಲ್ಲ ಐತೆ ಕೆಳಗ ಇರ್ತದ, ಮ್ಯಾಲ ಕರ್ಕೊಂಡು ಹೋಗ್ತೈತೆ ನಮಗ.
ಅದಕ್ಕೆ ಹೇಳೋರು ಅದನ್ನ ಹೊರಬೇಕಾದ ವೃತ್ತಿ ಮೇಲ್ಮುಖವಾಗಿ ನಾ ನೀ ಎಲ್ಲ ಅಂದ ಬಿಟ್ಟಿರಿ ಅಂದ್ರ ಏನಾಗ್ತೈತಿ ಅದ ಆ ವಸ್ತುವನ್ನ ಕೊಡಾಕ ಸಾಧ್ಯ ಐತಿ. ತತ್ ವಿಧಿ ಪ್ರಣಿಪಾದೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನೀನಃ ತತ್ವದರ್ಶಿನಃ. ನೀ ಅದನ್ನ ತಿಳಿಬೇಕಾಗ ಮುಖ ಆ ಕಡೆ ಇರ್ಬೇಕಲ್ಲಿ. ಇಲ್ವರ ನಾ ಅನ್ಕೊಂಡ ಈ ಕಡೆ ಮುಖ ಇತ್ತಂದ್ರ ಮತ್ತ ಆ ಕಡೆ ಹೋಗುದಿಲ್ಲ. ಹೇಳ್ತಾರವರು ಈ ವಿಕೃತಿ ರೂಪವಾಗಿರ್ತಕ್ಕಂಥ ಕಾಡಬಾರದಾಗಿತ್ತು ಅಂದ್ರ ಮನವನ್ನ ನಿಲ್ಲಿಸುವಂತಹ ಸಾಧನೆ ಬೇಕು. ಅದು ಬೇರೆ ಎಲ್ಲರೂ ಹೋದ್ರ ಆಗ್ತೈತೇನೋ ಅಂದ್ರ ಆಗುವುದಲ್ಲ. ಗುರುಗಳು ಸಮೀಪಕ್ಕನ ಹೋಗಬೇಕು. ಅವರಿಗೆ ಗೊತ್ತೈತಿ ಮನಸ್ಸನ್ನ ನಿಲ್ಲಿಸುವಂತಹ ಸಾಧನೆ ಯಾವುದು ಅನ್ನುವಂಥದ್ದು. ಸಾಧಿಸ್ತಾ ಹೋದಂಗ ಸಹಜವಾಗಿ ಮನಸ್ಸು ಪೂರ್ಣವಾಗಿ ನಿಂತಿತು ಅಂದ್ರ ಇನ್ನೊಂದು ಶಾಸ್ತ್ರ ಬೇಕಾಗಿಲ್ಲ. ಪ್ರಭುದೇವರು ಒಂದು ವಚನದೊಳಗೆ ಬರೀತಾರೆ, ಪ್ರಾಣನಿಂದೊಡೆ ಆಗಿನಿಂದೊಡೆ ವಾಯು ನಿಲ್ಲುವುದು, ವಾಯುನಿಂದೊಡೆ ಮನವು ನಿಲ್ಲುವುದು. ಇಷ್ಟಲಿಂಗ ಯೋಗ ಅನುಸಂಧಾನವನ್ನ ಮಾಡುವುದಕ್ಕೆ ಕಾರಣ ಏನು ಅಂದ್ರ ಹೇಳ್ತಾರೆ, ನೇತ್ರ ದೃಷ್ಟಿಯನ್ನ ಇಷ್ಟಲಿಂಗದೊಳಗೆ ಕೀಲಿಸಿದಾಗ ಅಥವಾ ತಮ್ಮ ತಮ್ಮ ಧರ್ಮಾನುಸಾರವಾಗಿ ಯಾವುದೇ ಒಂದು ವಸ್ತುವಿನೊಳಗೆ ಕೀಲಿಸಿದಾಗ ಈ ಕಣ್ಣಿನ ರೆಪ್ಪೆಯ ಹೊಯ್ದಾಟ ನಿಂತಿತು ಅಂದ್ರ ಪ್ರಾಣವಾಯು ಎದುಸಿರು ಬಿಡೋದೇನೈತಲ್ಲ ಅದು ಸಮಾಧಾನ ಆಗ್ತೈತ. ಈ ಉಸಿರಾಟ ಕ್ರಿಯೆ ನಿಧಾನಗತಿ ಆಯ್ತು ಅಂದ್ರ ಮನಸ್ಸಿನ ಹೋರಾಟ ಶಾಂತ ಆಗ್ತೈತ. ಅದಕ್ಕ ಪ್ರಾಣಾಯಾಮ ಶಿವಯೋಗ ಅನುಷ್ಠಾನಾದಿಗಳನ್ನ ಮಾಡುವಂಥದ್ದು ಎದಕ್ಕ ಅಂದ್ರ ಮನಸ್ಸನ್ನ ನಿಲ್ಲಿಸುವುದಕ್ಕ. ಪರೀಕ್ಷೆ ಮಾಡಿ ನೋಡ್ರಿ, ಕಣ್ಣು ಮುಚ್ಚಿಕೊಂಡು ಸುಮ್ಮ ಕುಂತಾಗ ಉಸಿರಾಟ ನಾವು ನಡೆಯುವಾಗ ಅಥವಾ ಯಾವುದೇ ವಸ್ತುವಿನ ಚಿಂತನೆ ಮಾಡುವಾಗಿನಕ್ಕಿಂತಲೂ ಕೂಡ ಬಹಳ ಸೂಕ್ಷ್ಮವಾಗಿರುತ್ತೆ. ಯೋಗ ಪ್ರಾಣಾಯಾಮಾದಿ ಯೋಗ ಹೇಳೋರು ಅದನ್ನ ಹೇಳ್ತಾರೆ, ನಿಮ್ಮ ಉಸಿರಾಟದ ಮೇಲೆ ನೀವು ಗಮನವನ್ನ ಕೇಂದ್ರೀಕರಿಸ್ರಿ ಅಂತ. ಯಾಕಂದ್ರ ಅದು ಹೆಚ್ಚಿಗಿತ್ತು ಅಂದ್ರೆ ಅದನ್ನ ಕಡಿಮೆ ಮಾಡ್ಬೇಕು. ನಿಧಾನವಾಗಿ ಹೆಂಗಿರಬೇಕು ರೇಚಕ ಪೂರಕ ಕುಂಭಾದಿಗಳು ಅಂದ್ರ ಈ ಒಂದು ಸಣ್ಣ ತಿಳು ಹಾಳೆ ನಮ್ಮ ಮೂಗಿನ ಮುಂದೆ ಹಿಡಿದ್ರು ಅಳಿಗಾಡಬಾರ್ದು. ಮತ್ತೇನ್ ಶಿವಾಯ ಇಲ್ಲ, ಯಾಕಂದ್ರ ಅಷ್ಟು ಸೂಕ್ಷ್ಮವಾದ ಉಸಿರಾಟ ಇರಬೇಕು. ಯಾವಾಗ ಉಸಿರಾಟದ ಪ್ರಕ್ರಿಯೆ ಸೂಕ್ಷ್ಮ ಆಗತೈತೋ ಮನಸ್ಸು ತಾನ ಸಹಜ ಸ್ಥಿತಿಗೆ ಬಂದು ನಿಲ್ಲತೈತಿ. ಗಾಳಿ ಇರುತನ ವಸ್ತು ಬೈದಾನತೈತಿ. ಗಾಳಿ ನಿಂತು ಬಳಕ್ರೆ ನಿಸ್ತರಾಂಗ ಅಂಬುತಿ ಅಂತೆ ನಿಜಗೊಂಡ್ರು ಬಳಸಿದಾರ ಜ್ಞಾನಿಯ ಸ್ಥಿತಿ ಹೇಳುವಾಗ. ಎಲ್ಲಾ ಗಾಳಿಯ ಹೊಯ್ದಾಟ ನಿಂತು ಬೆಳಕ ತೆರೆಗಳ ಅಡಗಿದ ಬೆಳಕ ಸಮುದ್ರ ಹೇಗಿರ್ತೈತ್ರಿ? ಶಾಂತವಾಗಿರುತ್ತೆ. ಗಾಳಿಯ ಹೊಡೆತ ಜೋರಾಯ್ತಂದ್ರ ತೆರೆಗಳು ಎದ್ದು ಬಿಡುತ್ತಾವ. ನಮ್ಮ ಮನಸ್ಸಿನಲ್ಲಿಯೇ ಆಸೆಯ ತೆರೆಗಳು ಏಳೋದು ಯಾವಾಗ ಅಂದ್ರ ಈ ಪ್ರಾಣವಾಯುವಿನ ಹೊಡೆತ ಜೋರ ಆದಾಗ. ಅವಾಗ ಏನೋ ವಿಚಾರಗಳ ಒಳಗ್ ಹಾಕಕ್ ಹಾಗೆ ಒಂದು ತೆರೆ ತಂದು ಹೊರಗೆ ಹೆಂಗ ಒಗಿತಾವ ಹಂಗ ಮನಸ್ಸಿನ ತೆರೆಗಳು ತಂದು ಹೊರಗ ಒಗದು ಬಿಡುತ್ತಾವ. ಅದಕ್ಕೆ ಬೇಕಾದದ್ದು ತಗೋತಾವ ಒಳಗ. ಹಂಗ ಆಗಬಾರ್ದಂತ ಈ ತೆರೆಗಳು ಏಳಬಾರದಾಗಿತ್ತು ಅಂದ್ರ ಈ ಆವಿಯನ್ನ ನಿಲ್ಲಿಸುವಂತಹ ಸೂಕ್ಷ್ಮ ಪ್ರಕ್ರಿಯೆ ನಡಿಬೇಕು. ಅಂದ್ರ ಪ್ರಾಣವಾಯುವಿನ ಹೊಯ್ದಾಟ ಕಡಿಮೆ ಆಗೈತಿ. ಪ್ರಾಣವಾಯು ನಿಂತಿತು ಅಂದ್ರೆ ಮನಸ್ಸು ತಾನಾಗಿಯೇ ವಿಕಾರ ಹೊಂದುವುದನ್ನ ಕಡಿಮೆ ಮಾಡ್ತೈತಿ. ಹೀಗ ವಿಕಾರ ಹೊಂದದೇ ಇರುವಂತಹ ಶಾಂತವಾದ ಮನಸ್ಸು ಆ ಜ್ಞಾನಕ್ಕೆ ಕಾರಣೀಭೂತ ಆಗಿರುವಂತದ್ದು ಜ್ಞಾನದ್ವಾರ ಮೋಕ್ಷ. ಅದಕ್ಕೆ ಹೇಳಿದ್ರು, ಕಡು ಜೌವನಗಳು ವಿಕೃತಿದೋರ ದಿಗುದನು ಬೇಡುವೆ ಅಭವ. ಇನ್ನೊಂದು ಕೊನೆಗೆ ಮಾತು ಹೇಳಿದ್ರು, ಬಿಡಿದ ನೇಮವನ್ನು ಎಡೆಬಿಡದ ಅತಿ ಛಲವನು. ಒಂದು ಯಾವ್ದಾದ್ರೂ ನಿಯಮವನ್ನ ಹಾಕೊಂಡಿರ್ತೀವಿ. ಬ್ರಹ್ಮಚಾರಿ ಇರಲಿ, ಗೃಹಸ್ಥ ಇರಲಿ, ವಾನಪ್ರಸ್ಥ ಇರಲಿ, ಸನ್ಯಾಸಿ ಇರಲಿ. ಈ ಮಕ್ಕಳಿಗೆ ಒಂದು ಟೈಮ್ ಟೇಬಲ್ ಹಾಕಿಕೊಟ್ಟಿರ್ತಾರೆ ಮನೆ. ಭಾಳ ಹುಡುಗರು ನೋಡಿ ಟೈಮ್ ಟೇಬಲ್ ಶಿಸ್ತಾಗಿ ಬರೆದಿರ್ತಾರ. ಅಲ್ಲಿ ಹಚ್ಚಿರ್ತಾರ ಬಾಡಿಗೆ, ಏನೋ ತಮ್ಮ ಟೈಮ್ ಟೇಬಲ್ ಹಾಕೊಟ್ಟಾರ್ರಿ ನಮ್ಮ ಸರ್, ಎದಕ್ಕ ಇಂತಿಂತ ಟೈಮಿಗೆ ಇಂತಿಂತ ವಿಷಯ ಓದಬೇಕ್ರಿ. 6 ಗಂಟೆ ಎಲ್ಲ ಹಾಕೊಂಡಿರ್ತಾರೆ. 4ಕ್ಕೆ ಹೇಳೋದಿಲ್ಲ, ಮಲ್ಕೊಳ್ಳೋದ ರಾತ್ರಿ 12ಕ್ಕೆ ಮುಗ್ಕೊಂತಾರೆ. 4ಕ್ಕೆ ಹೆಂಗೆ ಹೇಳ್ತಾರೆ?
ಮಕ್ಕಳಿಗೆ ಹಾಕೊಟ್ಟಾರ ನಮಗಲ್ಲ ನಮ್ಮ ಮಕ್ಕಳಿಗೆ ಅವಂತ ಮತ್ತೆ ನಿಮ್ಮ ಅಜ್ಜ ಹಾಕಿದ್ದೇಳಿದಂತ ಮತ್ತೆ ನಿಮ್ಮ ಅಪ್ಪ ನಿಮ್ಮ ಅಜ್ಜ ಹಾಕಿದ ಟೈಮ್ ಮೇಲೆ ಐತಿ ಮತ್ತೆ ನಿನಗರ ಅದು ಬೇಕಲ್ಲ ಮಾಡಕ ಹಿಂಗಾಗಿಬಿಡುತ್ತಾವ. ಅದಕ್ಕೆ ಹೇಳಿದ್ರು ಬ್ರಹ್ಮಚಾರಿ ಇದ್ದಾಗ ಒಂದು ಛಲ ಇರಬೇಕು, ಒಂದು ನಿಯಮ ಇಟ್ಕೋಬೇಕು. ಶಾಲಾ ವಿದ್ಯಾರ್ಥಿಗಳಾಗಿದ್ದಾಗ ಅದನ್ನೇ ಅಧ್ಯಯನ ಮಾಡೋದು, ಬೇರೆ ಆ ಕಡೆ ಈ ಕಡೆ ಎಲ್ಲಿ ಹೋಗಲಾರದಂತ ವೃತ್ತಿ ಕಾಯ್ದಿಟ್ಟುಕೊಂಡ್ರು ಅಂದ್ರ ಅದು ಸರಿಯಾಗಿ ಕೆಲಸ ಕೊಡುತ್ತೆ. ಇನ್ನು ಗೃಹಸ್ಥಾಶ್ರಮದೊಳಗೆ ಕೆಲವೊಂದಿಷ್ಟು ನಿಯಮಗಳನ್ನು ಶಾಸ್ತ್ರ ಹೇಳಿದ್ನಲ್ಲ, ಪ್ರತಿದೇವ ಅತಿಥಿ ಸತ್ಕಾರ, ಆಮೇಲೆ ಶಿವ ಪೂಜನೆ, ಶಾಸ್ತ್ರ ಚಿಂತನೆ ಇವೆಲ್ಲ ಇರಬೇಕಂತ. ಈ ನಿಯಮದೊಳಗ ಏನು ಹೊಂದಾಣಿಕೆ ಅನ್ನುವಂಥದ್ದು ಆದಾಗ ಹೋಗುನು ಬಿಡ್ರಿ ಆಗಂದಾಗ ಇಲ್ಲ ಹಿಂಗಿಲ್ಲ. ಯಾಕಂದ್ರೆ ನಿಯಮ ಅಂದ್ರೆ ನಿಯಮ, ಅದನ್ನ ಮೀರಿ ದಾಟಿ ಹರಿವಿ ಅಂದ್ರ ಅದು ದುಃಖ ಅನ್ನುವಂಥದ್ದು ಬರತೈತಿ. ಇನ್ನು ವಾನಪ್ರಸ್ಥಾಶ್ರಮಿಗಳಿಗೂ ಒಂದು ನಿಯಮ, ಸನ್ಯಾಸಿಗಳಿಗಂತೂ ಸದಾವತಾರ ಶಾಸ್ತ್ರ ಚಿಂತನೆ, ಜಪ, ಅನುಷ್ಠಾನ, ಶಾಸ್ತ್ರ ಚಿಂತನೆ. ಇಷ್ಟು ನಿಯಮಗಳನ್ನ ಮೀರಿದ್ವಿ ಅಂದ್ರ ಕಡು ದುಃಖ ಅನ್ನುವಂಥದ್ದು ಬರುತ್ತೆ. ಅಲ್ಲೊಂದು ದೃಷ್ಟಾಂತ ಹೇಳ, ನಿಮಗೆಲ್ಲರಿಗೂ ಗೊತ್ತಿರುವಂಥದ್ದು. ಪಾಂಡವರ ವನವಾಸ ಸಂದರ್ಭದೊಳಗ ಚಾತುರ್ಮಾಸದೊಳಗ ದುರ್ವಾಸ ಋಷಿಗಳು ತಮ್ಮ 60,000 ಶಿಷ್ಯರನ್ನು ಕರ್ಕೊಂಡು ದುರ್ಯೋಧನನ ಹತ್ರ ಬಂದ್ರ. ಯಾಕಂದ್ರೆ ಪಾಂಡವರ ಅರಣ್ಯಕ್ಕೆ ಹೋಗಿದ್ರು. ಮತ್ತ 60,000 ಮಂದಿ ಶಿಷ್ಯರ ಸಹಿತವಾಗಿ ಅವರ ಸಂರಕ್ಷಣೆ ಆಗಬೇಕಲ್ಲ. ಅಡವ್ಯಾಗ ಹೆಂಗತಿ ದುರ್ಯೋಧನನ ಅರಮನೆಗೆ ಬಂದ್ರು. 4 ತಿಂಗಳು ಚಾತುರ್ಮಾಸವನ್ನ ಅಲ್ಲೇ ಪೂರೈಸಿದ್ರು. ಬಹಳ ಸಂತೋಷ ಆಯ್ತಪ್ಪ ದುರ್ಯೋಧನ, ನಿನ್ನ ಸೇವಾ ನೋಡಿ ನನಗೆ ಬಹಳ ಪ್ರೀತಿ ಆಯ್ತು, ಏನು ಬೇಕು ಕೇಳ್ಕೊಡ್ತೀನಿ ಅಂದ್ರ ಸಾತ್ವಿಕರಾಗಿದ್ರಂದ್ರ ಫಲಾಪೇಕ್ಷೆ ಮಾಡೋದಲ್ಲ. ಯಪ್ಪ ನಿನ್ನ ಸೇವಾ ಕರುಣಿಸಿದ್ದ ನನಗ ಬಗ್ಗೆ ಏನೂ ಬೇಡ. ಆಗ ಮೊದಲ ದುಷ್ಟ ಪ್ರವೃತ್ತಿ ಅವನು ದುರ್ಯೋಧನ. ಯಾಕೆ ಅಲ್ಲಿ ಹೋಗಿ ಸಿಕ್ಕೊಂಡಿದ್ರೋ ಗೊತ್ತಿಲ್ಲ. ಅವ್ರು ಹೇಳಿದ್ರೆ ಏನು ಬೇಕು ಕೇಳ್ರಿ ಕೊಡ್ತೀನಿ ಅಂದಾಗ ಅವನು ಮತ್ತೆ ಸಮಯ ಸಿಗ್ತಲ್ಲ. ಅವಾಗ ನೀವೀಗ ಅಡವಿಗೆ ಹೋಗ್ಬೇಕು, ಪಾಂಡವರ ಹತ್ರ ಅದು ನಡು ರಾತ್ರಿ ಹೋಗ್ಬೇಕು. ಪಾಂಡವರ ಹತ್ರ ನಮಗೂ ಪ್ರಸಾದ ಕೊಡ್ರಿ ಅಂತ ಕೇಳಬೇಕು. ಅವ್ರು ಕೊಡಾಕ್ ಆಗೋದಿಲ್ಲ, ಆಗಲ್ಲ, ನೀನ್ ಶಾಪ ಕೊಟ್ಟು ಬರ್ಬೇಕು. ದುರ್ವಾಸರಂದ್ರು, ಸಿಟ್ಟಿನ ಮನುಷ್ಯರಿದ್ರು ಋಷಿಗಳೇ. ಅವ್ರಂದ್ರು ಅವ್ರ ಹತ್ರ ಯಾವಾಗ್ಲೂ ಭಗವಂತ ಇರ್ತಾನೋ, ನನ್ ಕೆಲಸ ಅಲ್ಲಿ ನಡೆಯೋದಲ್ಲ, ನಾ ಹೋಗೋದಲ್ಲ, ಬೇರೆ ವರ ಕೇಳು ಅಂದ್ರು. ಅವನು ಒಂದು ಛಲನರೆ ಹಿಡಿದ ನಿಯಮವನ್ನು ಬಿಡೋದ. ಅವನ ಛಲ ಏನು, ಪಾಂಡವರ ನಾಶ ಮಾಡಬೇಕು ಅನ್ನುವಂಥದ್ದು. ಅದು ಚಲೋನ ಮತ್ತೆ ಅವ ಅಂದ, ನೀವು ನನಗೆ ವರ ಕೊಡ್ತೀನಿ ಅಂತ ಹೇಳಿ ಕೊಡೋದಾದ್ರೆ ಇದನ್ನು ಕೊಡ್ರೆ, ಇಲ್ಲ ಅಂತ ಬೇಡ. ಆಯ್ತು, ಮತ್ತೆ ಏನು ಮಾಡ್ಬೇಕು? ಅವಾಗ ಅವ್ರನ್ನ ಮಾತು ಹೇಳಿದ, ಅವರಿಗೆ ಅತಿಥಿ ಸತ್ಕಾರ ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ಶಾಪ ಕೊಡ್ತೀನಿ, ಅವ್ರು ಮಾಡಿದ್ರು ಅಂದ್ರೆ ಪುನಃ ನಿನ್ನ ಕಡೆ ತಿರುಗ್ತೈತಿ ಬಾಣ ಅಂತ. ಅವನಿಗೆ ಗ್ಯಾರಂಟಿ, ರಾತ್ರಿ ಹಂಗ 60,000 ಮಂದಿಗೆ ಎಲ್ಲಿ ಕೊಡ್ಬೇಕು ಅವ್ರು ಪ್ರಸಾದ. ಅವನ ಬುದ್ಧಿ ಹೆಂಗಾಗಿತ್ತಂದ್ರ ಅವ್ರ ಬೆಂಬಲಕ್ಕೆ ಭಗವಂತ ಅವ ಅನ್ನೋದು ನೆನಪಾಗಿದ್ದಿಲ್ಲ. ಹೋದ್ರು, ಭೀಮ ಬಾಗ್ಲ ಟಯರ್ ಹತ್ತಿದ್ದ. ಬಾಗಿಲ ಮುಂದೆ ಬಂದು ನಿಂತ, ಭೌತಿ ವಿಕ್ಷಾಂತ ಐತಿ ಅಂದ್ರು. ಅವನ ರಾಹ ಎತ್ತಿದ್ನ. ಇಷ್ಟೊತ್ತಿನಾಗ ಯಾರನ್ನೇ ಬಂದೋ, ನಾ ದುರ್ವಾಸ, ಇವ್ರು ನನ್ನ ಶಿಷ್ಯರು, ನಮ್ ಹೊಟ್ಟೆ ಭಾಳ ಹಸದೈತಿ ಅಂದ್ರು. ಅವಂದ, ಯಾವ ಟೈಮ್ನಾಗ ಬರ್ಬೇಕನ್ನೋ ಬುದ್ಧಿ ಇರ್ತೈತವೆ. ರಾತ್ರಿ 12-1 ಗಂಟೆಗೆ ಬಂದು ಊಟ ಕೊಡು ಅಂದ್ರ ನಮ್ಮನ್ನೇನ ಬೆಳತನೆ ಹೆಸರಿರೋಂತ ಮಾಡಿ ಏನು ಹೊಕ್ಕಿಯೇ ಏನತ್ತೆ ಅನ್ನೋದ ಧರ್ಮರಾಯವನ್ನ ಹಂಗ ಮಾಡಬಾರ್ದು. ಎಂಥದೇ ಪರಿಸ್ಥಿತಿಯೊಳಗೆ ಬಂದ್ರು ಅತಿಥಿಗಳನ್ನ ಗೌರವದಿಂದ ಸತ್ಕಾರ ಮಾಡತಕ್ಕಂಥದ್ದು ಗೃಹಸ್ಥರ ನಿಯಮ. ಇದನ್ನ ಅವರು ಅಪರಾತ್ರಿ ಹೊಟ್ಟೆ ಯಾವಾಗ ಹಸದೈತೆ ಅವಾಗ ಬಂದಾರೋ ಅವ್ರನ್ನ ಯಾಕೆ ಬೈತಿ ಹೇಳಿರನ, ನಮಸ್ಕಾರ ಮಾಡಿ ಕ್ಷಮಾ ಮಾಡಿ. ಭೀಮ ಮಾಡಿದ್ದು ಮೊದಲ ಹೂವದನವ ಹಂಗ ಮಾಡ್ತಾನ, ಕ್ಷಮಾ ಮಾಡ್ರಿ ಅಂತ ಹೋಗಿ ಸ್ನಾನ ಮಾಡಿದರೆ ಅಷ್ಟೊತ್ತಿಗೆ ಎಲ್ಲಾ ವ್ಯವಸ್ಥೆ ಮಾಡ್ತೇನೆ. ಹೋದ್ರು. ಭೀಮ ಅಂದ,
ಇಷ್ಟೊತ್ತಿನಾಗ ಎಲ್ಲಿ ಹೋಗಿ ಏನ್ ತಗೊಂಡ್ಬರ್ತೀವಿ, ಒಬ್ಬರಲ್ಲ ಇಬ್ಬರಲ್ಲ 60,000 ಮಂದಲ್ಲ. ಅವ್ರ ಭೋಜನ ಪ್ರಿಯ. ಹೌದಪ್ಪ, ಏನಾರ ಗೆಡ್ಡೆಗೆ ಅನ್ಸು ತಿಂತೀನಿ ಅಂದ್ರ ಆ ಮಾತು ಬೇರೆ. ಅವರಿಗೆ ಪಕ್ವಾನ್ನಗಳ ಭೋಜನವನ್ನೇ ಮಾಡಿಸಬೇಕು ಅಂದಾಗ ದ್ರೌಪದಿ ನೆಲೆಸಿದ. ಹೀಗಾಗಿ ಪರಿಸ್ಥಿತಿ ಹೇಳು ಅಂತ ಸೂರ್ಯನನ್ನ ಒಲಿಸಿಕೊಂಡು ಅಕ್ಷಯ ಪಾತ್ರೆ ತಂದು ತಗೋತೈತೆ. ಅವಾಗ ಅದರದೊಂದು ನಿಯಮ ಏನಿತ್ತು ಅಂದ್ರ, ಎಲ್ಲಾರು ಬಡಿಸಿದ ಮ್ಯಾಲ ದ್ರೌಪದಿ ಊಟ ಮಾಡಿ ತೊಳೆದು ದಪ್ಪ ಹಾಕಿದಳು ಅಂದ್ರೆ ಮರುದಿನ ಸೂರ್ಯೋದಯ ಆಗುತ್ತನ ಏನೂ ತಯಾರಾಗುವುದಿಲ್ಲ. ಅವಾಗ ಅರ್ಥ ಹೇಳೋದು ಹೆಣ್ಣು ಮಕ್ಕಳಿಗೆ, ರಾತ್ರಿ ಅಷ್ಟು ಬಾಂಡೆ ತೊಳೆದು ದಪ್ಪ ಹಾಕಬೇಡ್ರಿ ಅಂತ. ಇವ್ರ ಮುಂಜಾನೆ 9 ಕೇಳೋದು, ಅಷ್ಟು ತೊಳೆದು ದಪ್ಪ ಹಾಕಿ ಮಕ್ಕೊಂತಾನ. ಸ್ವಲ್ಪ ಅಂದ್ರೆ ಇರಬೇಕಂತ, ಯಾಕಂದ್ರೆ ಪರಿಸ್ಥಿತಿ ಹೆಂಗ ಬರ್ತೈತಿ. ಅವ್ರಂತ ನಾವೆಲ್ಲ ಬಳದ್ ತರದು ಫ್ರಿಜ್ನಾಗಿಟ್ಟು ಹೇಳಿದರು. ದ್ರೌಪದಿ ಭಗವಂತನನ್ನ ಕರೆದು, ಯಾಕಂದ್ರೆ ಅಷ್ಟು ಭಕ್ತಿಯ ಸಂಬಂಧ. ಬಂದ ನನ್ನ ಹೊಟ್ಟೆ ಬಾಳ ಹಸ್ಬೇಕು, ಊಟ ಕೊಡವ ಅಂದವ. ಹಾಗೆ ಅಂದಳು, ಏಕಾದಶಿ ಮನೆ ದ್ವಾದಶಿ ನಾನು 60,000 ಮಂದಿ ಬಂದಾರು, ನೀನ ಏನಾರ ಅನುಗ್ರಹ ಮಾಡ್ತೀಯ ಅಂತ ಕರೆದರ, ನೀನ ಹೊಟ್ಟೆ ಹಚ್ಕೊಂಡು ಬಂದಿಯಲ್ಲಪ್ಪ, ಹೆಂಗ್ ಮಾಡೋದು ಅಂದಳು. ಇಲ್ಲ, ಅಕ್ಷಯ ಪಾತ್ರೆ ತಗೊಂಡು ಬಾ, ನನಗೆ ಏನಾದ್ರೂ ಕೊಡಲಾಗದ ನಿನಗೆ ಅಕ್ಷಯ ಮಾಡಿ ಕೊಡುವ ಸಾಮರ್ಥ್ಯವೂ ಕೂಡ ನನ್ನಲ್ಲಿ ಇಲ್ಲ. ಅದಕ್ಕೆ ತಗೊಂಡು ಬಾ ಅಂದ ಕೂಡಲೇ ಹರವಿ ಸೊಪ್ಪು ಹತ್ತಿತ್ತಂದ್ರೆ, ಈಗ ಇದ್ದೆಲ್ಲ ಹಾಕಿದ್ರೆ ನೀರು ಸೊಪ್ಪಿನ ಟೈಮ್, ಆ ಹರವಿ ಸೊಪ್ಪಿನ ಹೆಸರು ಒಂದು ಹತ್ತಿತ್ತ ಅಂದ್ರೆ ಚಂದಾಗಿ ಬಾಂಡೆ ತೊಳೆದಿದ್ದಿಲ್ಲ. ಅದಕ್ಕೆ ತಗೊಂಡ ಬಾಯೊಳಗೆ ಹಾಕೊಂಡು ತೃಪ್ತಿ ಆಯಿತು ಅಂದ ನಾನು. ಅದಕ್ಕೆ ಹೇಳುದು, ಶಿವಯೋಗಿನೇ ತೃಪ್ತೋ ಭವತಿ ತೃಪ್ತೋ ಭವತಿ ಶಂಕರ ತತ್ ತೃಪ್ತಯಾ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರಂ. ಚರಾಚರ ಜೀವಿಗಳೆಲ್ಲರೂ ತೃಪ್ತಿಯಾಗಬೇಕಾಗಿತ್ತು ಅಂದ್ರ ತತ್ವವಲ್ಲ ಶಿವಯೋಗಿ ತೃಪ್ತಿಯಾಗಬೇಕಂತ. ಅವ ತೃಪ್ತಿ ಹೊಟ್ಟಿ ತುಂಬಿ ಒಳ್ಳಾಡಕತ್ತಿದ್ರ ಅವ್ರನ್ನೆಲ್ಲ ವ್ಯವಸ್ಥೆ ಆಗೈತಿ ಅಂತ ಹೋಗಿ ಅಂದ, ಬರ್ರಿ ಮತ್ತೆ ಪ್ರಸಾದ ವ್ಯವಸ್ಥೆ ಆಗೈತಿ, ನಿಮ್ ಜಳ ತೆಗಿದ್ರೆ ಬಂದು ಪ್ರಸಾದ ಮಾಡ್ರಿ. ಅವ್ರಂದ್ರು, ಇನ್ನೇನು ಹೊರಗ ಬರ್ತಿತ್ತು ಅನ್ನುವಷ್ಟು ಹೊಟ್ಟಿ ಬೆಳೆಯಾಕತ್ತೈತಿ, ಈ ಪ್ರಸಾದ ಮಾಡೋದು ಬೆಳೆಯಾಕತ್ತಿದ್ದದು ಎಲ್ಲಾರು ಹೊಟ್ಟೆ ನಿಬ್ಬರಾಗೈತಂತ. ಅವಾಗ ನೀವಂದ, ಇಲ್ಲ ಭೀಮಾ, ನಮ್ ಹೊಟ್ಟೆ ತುಂಬಿದಂಗಾಗೈತಿ, ಯಾಕೋ ಇದೆ ನದಿಯಾಗ ಹೋಗಿ ಎದ್ದು ಕೂಡ್ಲೆ ಇವತ್ತು ಆಗುದಿಲ್ಲ, ನಾಳೆ ನೋಡ್ತೀವಿ ಅಂದ್ರ ಅವ್ರು. ಕೇಳ್ತಂದ್ರ ಅವಂದ, ಬರುವಾರ ಅಪರಾತ್ರ ಬಂದು ನಮ್ಗೆ ಮತ್ತೆ ಹೊಟ್ಟೆ ತುಂಬೇಕಂತೀರಿ, ಸರಳ ಬರೀ ಹುಡುತನ ಅಂತ ಕರ್ಕೊಂಡ್ ಬಂದ್ರೆ. ಅವಾಗ ಅವ್ರ ಧರ್ಮರಾಯನಿಗೆ ಹೇಳಿದ, ನಮ್ಮನ್ನು ಕ್ಷಮಾ ಮಾಡಪ್ಪ, ದುರ್ಯೋಧನನ ಮಾತು ಕೇಳಿ. ಯಾಕಂತದ್ದು ಅಂದ್ರ ಅನ್ನದ ಋಣ, ಅಂಗಿನರ ಮನೆಗಿಂತ ವಿಂಗಡದ ಹುಡುಗೀಸು, ಭಂಗ ಬಟ್ಟುಂಬ ಬಿಸಿ ಅನ್ನಕ್ಕಿಂತ ಕಂಗಳನ್ನ ವೇದಿಸು. ಯಾಕ ಅಂದ್ರೆ ಎಂಥ ಅನ್ನ ಉಣ್ತೀವಿ ಅವ್ರ ಅನ್ನದ ಋಣರಾಗಿರ್ಬೇಕಾಗ್ತೈತಿ. ಭೀಷ್ಮಾದಿಗಳು ದ್ರೋಣಾಚಾರ್ಯಾದಿಗಳು ದ್ರೌಪದಿಯ ಸೀರೆಯನ್ನ ಸೆಳೆಯುವಾಗ ಜೂಜಾಡುವಾಗ ಯಾಕೆ ಪ್ರತಿಬಂಧಕ ಮಾಡಲಿಲ್ಲ ಅಂದ್ರ ಅನ್ನದ ಋಣ ಅವರನ್ನ ಕಟ್ಟಿ ಹಾಕಿಬಿಟ್ಟಿತ್ತು. ಅದಕ್ಕೆ ಹೇಳ್ತಾರೋ, ಅನ್ನದ ಋಣ ಹಾಳು ದೊಡ್ಡದು, ನಮ್ಮನ್ನು ಕಟ್ಟಿ ಹಾಕಿಬಿಟ್ಟೈತಿ, ಏನ್ ಮಾಡೋದು, ಅಧರ್ಮ ಅಂತ ನೋಡ್ಕೋತ ಇದ್ರು ಏನು ಮಾಡಾಕ್ ಬರೋದಂತ. ಅವಾಗ ಅಂದ್ರ 4 ತಿಂಗಳು ಅವನ ಮನ್ಯಾಗ ಅನ್ನ ಊಟ ಮಾಡಿದ್ದಕ್ಕ ಇಂಥ ದುರ್ಬುದ್ಧಿ ಬಂದೈತಿ, ಕ್ಷಮಾ ಮಾಡು. ನಾ ಹೇಳಿದ ಅವನಿಗೆ ಭಗವಂತ ಅದಾನು ಏನೋ ನಡೆಯುವುದಿಲ್ಲ ಅಂತ, ಆರೂ ಕೇಳಿಲ್ಲ. ನೀವು ಧರ್ಮವಂತರು, ಧರ್ಮ ಭಗವಂತನ ರೂಪದೊಳಗೆ ನಿಮ್ಮನ್ನ ರಕ್ಷಣೆ ಮಾಡೈತಿ, ಏನು ಹಳ್ಳಿ ಹೋಗಿ ಅವನಿಗೆ ಶಾಪ ಕೊಡ್ತೀನಿ ಅಂತ ಮರಳಿ ಶಾಪ ಕೊಟ್ಟಂತ ದುರ್ಯೋಧನನಿಗೆ. ಅಂದ್ರ ಪೀಡಿದ ನಿಯಮವನ್ನು ಬಿಡದ ಅತಿ ಛಲವನು. ಏನು ಒಂದು ನಿಯಮವನ್ನ ಹಿಡ್ಕೊಂಡಿರ್ತೀವಿ, ಮತ್ತೆ ಕೆಲವೊಬ್ಬರು ನಿಯಮ ಹಿಡಿದಿರ್ತಾರೆ,
ಹೇಳುದನ್ನು ವಚನ ಅದಾವ ದಿನ ಸಂಜೆ ಆಯ್ತಂದ್ರ ಹೋಗುದ ಜಗ ಸಣ್ಣ ಸಣ್ಣ ಲೈಟ್ ಹತ್ತಿದನ್ರಿ ಮತ್ ಇದು ನೇಮ್ ರೀ ನಮ್ದು ಇದನ್ನೇ ಬಿಡೋದು ನೀವ ಹೇಳ್ತೀರಿ ನಿಯಮವನ್ನು ಬಿಡದ ಅತಿ ಛಲವನ್ನು ಶಾಸ್ತ್ರಕ್ಕೆ ವಿರೋಧ ಆಗೋದಿಲ್ಲ ಅಂತ ಅನ್ನೋ ಒಂದೇನ ಇರ್ತೈತಿ ಯಾಕಂದ್ರ ಸದ್ಗುಣಗಳಂತ ಆರಂಭದಲ್ಲಿ ಹೇಳಾರ ಬೇಡವೇನ ಭವ ನಿಮ್ಮನು ಭವಭವಗಳು ಮಾಡೆನ ಒಲಿದು ಸುಗುಣ ಸಂತತಿಯನ್ನು ಅಲ್ಲಿ ಬರೇ ಗುಣ ಅಂತ ಅಷ್ಟ ಹೇಳಿದ್ರ ಅವನು ಒಂದಿಷ್ಟು ತಗೋಬಹುದಾಗಿಟ್ಟಿದ್ರ ಆಗ ಸುಗುಣ ಸಂತತಿಯನ್ನು ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಭಗವಂತನನ್ನ ಒಲಿಸುವಂತಹ ಸದ್ಗುಣಾದಿಗಳ ಸಮೂಹವನ್ನ ಹೇ ಸದ್ಗುರುನಾಥ ಭಗವಂತ ನಮಗೆ ಕರುಣಿಸುವಂತ ಪ್ರಾರ್ಥನೆಯನ್ನ ಮಾಡಿ ಹಸುವಳಿಯಲು ದೇಹಿ ಎನಲೊಲ್ಲದನಕನು ಹುಸಿಯನ್ನೆಲ್ಲಿಯ ನುಡಿಯದ ಸಸ್ಯವಿದನು ಮಸಳಿಸದಿಕ ಪುಣ್ಯಮಯಿ ಕೀರ್ತಿಯನು ಶಾಂತ ರಸದೆಂದು ಅಹುದೆಂದು ಕರುಣಿಸುವ ವರ್ತನವ ಬೇಡುವೆನು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರ. ಉಳು ವಿಷಯ ಮತ್ತೆ ನಾಳೆ ಚಿಂತನೆ ಮಾಡೋಣ ಅಂತ ತಿಳಿಸ್ತಾನೆ. ನನ್ನೆರಡು ಐದರಿಂದ ಒಂದು ಪುಷ್ಪಗಳನ್ನ ಜಗದ್ಗುರು ಶಿವಾನಂದರ ಚರಣ ಸನ್ನಿಧಿಗೆ ಸಮರ್ಪಿಸಿ ಹರವು ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.